ಹಾಯ್, ನಮಸ್ಕಾರ. ಅರ್ಲಿಕಟ್ಟೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾವು ಯೂಶುವಲ್ ಆಗಿ ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಇವತ್ತು ನನಗೆ ಆಲೂ ಗೋಬಿ ತಿನ್ನಬೇಕು ಅಂತ ಅನಿಸಿದೆ ಅಂದ್ಬಿಟ್ಟು ಅಲ್ಲೇ ಒಂದು ಪ್ರೀ ಪ್ಯಾಕೇಜ್ಡ್ ಆಲೂ ಗೋಬಿ ಮಿಕ್ಸ್ ತೊಗೊತೀರಾ. ಅದಾದಮೇಲೆ ಅಲ್ಲೇ ಇಟ್ಟಿರ್ತಾನೆ ಚಪಾತಿ, ಅದನ್ನು ಸ್ವಲ್ಪ ತೊಗೊಂಬಂದು ಮೈಕ್ರೋವೇವಲ್ಲಿ ಎರಡನ್ನೂ ಹಾಕಿ ನೀವು ಆರಾಮಾಗಿ ಒಂದು ಊಟನ ಮಾಡ್ಬೋದು. ಅದನ್ನು ನಾವು ಯೋಚನೆ ಇಲ್ದಿರ ಮಾಡ್ತೀವಿ. ಬಟ್ ಇದನ್ನು ಹೆಂಗೆ ಮಾಡೋದು, ಇದ್ರ ಹಿಂದಿನ ಪ್ರಾಸೆಸ್ ಏನು, ಯಾವ್ಯಾವ ಥರ ಇದನ್ನು ಮಾಡ್ತಾರೆ ಅಂತ ನಮ್ಗೆಲ್ಲರಿಗೂ ಹೇಳ್ಕೊಡೋಕ್ಕೆ ಬಿಂದು ಜಯರಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಿಂದು ಜಯರಾಮ್ ಅವರು ಐಪಾಕ ಕಂಪನಿನ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಅವ್ರಿಗೆ ಐಪಾಕ ಕ್ಯಾಪನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಅವ್ರ ಇದ್ರ ಬಗ್ಗೆ ಪ್ಯಾಕೇಜ್ಡ್ ಫುಡ್ಸ್ ಬಗ್ಗೆ ಅದ್ರ ಬಗ್ಗೆ ಅದ್ರ ಹೆಲ್ತು, ಅದರ ಟಿಪ್ಸು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ಬಿಟ್ಟು ನಾವು ಕರ್ಕೊಂಡ್ಬಂದಿದ್ದೀವಿ. ಮೇಡಮ್ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದ ಶೋ. ಇಟ್ಸ್ ಮೈ ಪ್ಲೆಜರ್. ವೆಲ್ಕಮ್. ನೀವೇ ನಿಮ್ದೊಂದು ಸಣ್ಣ ಇಂಟ್ರೊಡಕ್ಷನ್ ತರ ನಮ್ಗೆ ಕೊಟ್ಬಿಡಿ, ಮತ್ತೆ ಅಡುಗೆ ಮನೆಯಿಂದ ಪ್ಯಾಕೇಜ್ ಫುಡ್ಗೆ ಹೆಂಗ್ ಬಂದ್ರಿ ಅನ್ನೋ ಜರ್ನಿ ಬಗ್ಗೆನೂ ನಮ್ಗೆ ಹೇಳ್ಕೊಡಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಸಣ್ಣ ಇಂಟ್ರೊಡಕ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡದಾಗೆ ಇದೆ ಇಂಟ್ರೊಡಕ್ಷನ್ ಬಿಕಾಸ್ ಎಲ್ಲೆಲ್ಲೋ ಸುತ್ತಕೊಂಡು ಇಲ್ಲಿಗೆ ಬಂದಿದ್ದೀನಿ ಫೈನಲಿ ನಾನು. ಸೊ ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್ ಈಸ್ ಅ ಕ್ಲೀಶೆ. ಇಂಜಿನಿಯರಿಂಗ್ ಓದು, software engineer ago, and then I joined one of those MSDs, and I was into coding as usual, and then went up the ladder. I became an associate manager, and ಅಷ್ಟೊತ್ತಿಗೆ ತಲೆಯಲ್ಲಿ ಒಂದು ಹುಳ ಇತ್ತು, ಏನೋ ಓಡ್ತಾ ಇತ್ತು. ಏನು ಅಂದರೆ, ಏನು ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ? ಐ ಡೋಂಟ್ ಹ್ಯಾವ್ ಅ ಸೆನ್ಸ್ ಆಫ್ ಐ ಲ್ಯಾಕ್ ಅ ಪರ್ಪಸ್ ಇನ್ ಲೈಫ್. ಐ ಡೋಂಟ್ ಥಿಂಕ್ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಟು ಡೂ ಅಂತ. So one fine day, I just quit my job, and I wanted to do something that was close to my heart. So for me, environmental related, matte sustainability, activism. This is what something that is close to my heart. So adikke I took up a small trainee job in a environmental education organization. It's like a trainee job. I was an associate manager, quit and took up a trainee job. ಸೊ ನಮ್ಮ ಮನೇಲೆಲ್ಲ ನೀನು ಲೂಸ್ ಓದ್ತಾರೆ ಅಂದ್ಕೊಂಡ್ಬಿಟ್ಟಿದ್ರು, ಏನೋ ಆಗಿದೆ ಹಂಗೆ ಅಂತ. ಇಟ್ಸ್ ಅ ಬಿಗ್ ಲೀಪ್ ಆ್ಯಕ್ಚುಲಿ. ಆ್ಯಂಡ್ ಅದು ತಗೊಂಡೆ, ಆ್ಯಂಡ್ 3 months ಬೇಸಿಕ್ಲಿ ದ ಪ್ರೊಫೈಲ್ ವಾಸ್ ದ್ಯಾಟ್ ವಿ ಹ್ಯಾಡ್ ಟು ಟ್ರೈನ್ ದ ಟೀಚರ್ಸ್ ಟು ಗೋ ಬ್ಯಾಕ್ ಟು ದ ಸ್ಕೂಲ್ಸ್ ಆ್ಯಂಡ್ ಎಜುಕೇಟ್ ಚಿಲ್ಡ್ರನ್ ಅಬೌಟ್ ಎನ್ವೈರ್ಮೆಂಟ್ ಕನ್ಸರ್ವೇಷನ್. ಸೊ ದ ಹೋಲ್ ಐಡಿಯಾ ಇಸ್ ದ್ಯಾಟ್ if you influence kids in a way at a very young age that environment is important, to conserve ಮಾಡಬೇಕು, ನೀರು ವೇಸ್ಟ್ ಮಾಡಬಾರ್ದು, ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡಬಾರ್ದು ಅಂತೆಲ್ಲ, end of the day they will grow up to be a responsible citizens ಅಂತ. So that was the whole idea, and I was like totally impressed with it. I was full on 3 months ಮಾಡಿದೆ ಅದನ್ನ, and I was never ever happier than that, than doing these 3 months basically. So I thought, okay, this is what I want to do anta. So in the meantime, I also got an offer for a freelancer job in another environment related company. It was a startup, and there they wanted me to conduct some pilot in a few slum areas regarding water usage ಹೇಗೆ ಮಾಡ್ತಾರೆ, ಎಷ್ಟು ವೇಸ್ಟ್ ಮಾಡ್ತಾರೆ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ವಾಟರ್ ರಿಲೇಟೆಡ್, ಏನೇನು ಇಶ್ಯೂಸ್ ಇದೆ, ಡೇ ಟು ಡೇ ಸ್ಟಫ್ ಎಲ್ಲನೂ.
And the whole idea was that there was a team from US that had come, and what they wanted to understand is, we have an idea, basically ಜನರಿಗೆ ನೀರು ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ನಮಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ. ವಿ ವಾಂಟ್ ಟು ಲೆಟ್ ಪೀಪಲ್ ನೋ ವೆನ್ ದ ವಾಟರ್ ವುಡ್ ಅರೈವ್. ಈಗ ನಮ್ಮ ಮನೆಗೆ ನೀರು ಎಷ್ಟೊತ್ತಿಗೆ ಬಿಡ್ತಾರೆ BWSSB ಅವರು ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ. ಆ್ಯಂಡ್ ಇದು ಹೆಲ್ಪ್ಫುಲ್ ಆಗತ್ತಾ ಇಲ್ವಾ ಅಂತ ತಿಳ್ಕೊಬೇಕಿತ್ತು. And that was again, I mean, I like interacting with people, and it was again 2-3 months. So it went on very well. Like I liked what I was doing, and they offered me a job. End of the survey, end of the thing, and basically I got involved so much in that company that I became one of the directors of the company, and we developed a system where people get to know when the water arrives. And at the same time, the same data is used to provide a dashboard to the water engineers, the BWSSB engineers, where they make decisions based on ಎಲ್ಲಿ ಯಾವಾಗ ನೀರು ಸಪ್ಲೈ ಆಗ್ತಾ ಇದೆ, ಎಷ್ಟು ನೀರು ಹೋಗ್ತಾ ಇದೆ. So they don't have any such SCADA system in place right now, or any system per se to monitor water. So with this, we were able to, like, you know, conserve water. I don't think this reaches you guys very, you know, like, ಏನು ಇವಾಗ ಅದರಲ್ಲಿ ಏನು ದೊಡ್ಡ ವಿಷಯ ಅನ್ಸ್ಬೋದು, ಬಿಕಾಸ್ ವಿ ಹ್ಯಾವ್ ಅ ಸಂಪ್, ವಿ ಹ್ಯಾವ್ ಅ ಓವರ್ ಹೆಡ್ ಟ್ಯಾಂಕ್. ನೀರು ಬಂದೆಲ್ಲೋ ತುಂಬ್ಕೊಳ್ಳುತ್ತೆ, ಯಾವಾಗಲೂ ಮೇಲೆ ಪಂಪ್ ಮಾಡ್ತೀರಾ, ಅದು ನಿಮ್ಮ ನಲ್ಲಿ ಯಾವಾಗಲೂ ಬರ್ತಿರುತ್ತೆ. ದಟ್ಸ್ ನಾಟ್ ದ ಕೇಸ್ ಫಾರ್ ಬಿಲೋ, ಏನೋ ಲೋವರ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ದ್ಯಾಟ್. ಅವರು ಬ್ಲೂ ಡ್ರಮ್ಸ್ ಸ್ಟೋರ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ನೀರು ತುಂಬ್ಕೊಂಡಿರ್ತಾರೆ. ನೆಕ್ಸ್ಟ್ ನೀರು ಬರೋದು ಯಾವಾಗ ಬರುತ್ತೆ ಗೊತ್ತಿರಲ್ಲ, ಅಲ್ಲಿ ತನಕ ಅದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ನೀರು ಬಂದಾಗ ಈ ನೀರು ಚೆಲ್ಬಿಟ್ಟು ಹೊಸ ನೀರು ಇಟ್ಕೋತಾರೆ. ಸೊ ದಿಸ್ ಇಸ್ ದಿ ಏನೋ ಥಿಂಗ್ ದಟ್ ದೇ ಫಾಲೋ. ಆ್ಯಂಡ್ ಎಲ್ಲೋ ಇರ್ತಾರೆ ಕೆಲಸದಲ್ಲಿ, ನೀರು ಬರ್ತಿದೆ ಅಂದಾಗ ಅಲ್ಲಿಂದ ಓಡ್ ಬರಬೇಕಾಗತ್ತೆ. ಕೆಲವು ಸಲ ಅರ್ಧ ದಿನ ಪೇ ಕಟ್ ಆಗುತ್ತೆ, ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋರನ್ನ ಮನೇಲಿ ಕೂರಿಸ್ಬಿಟ್ಟು ಹೋಗ್ತಾರೆ, ನೀರು ಬಂದರೆ ಹಿಡ್ದಿಡು ಅಂತ. ಸೊ ದರ್ ಆರ್ ಟೂ ಮೆನಿ ಸೋಷಿಯಲ್ ಏನೋ ಥಿಂಗ್ಸ್ ಇನ್ವಾಲ್ವ್ಡ್ ಹಿಯರ್. So ನೋಡ್ತಾ you know, I got very involved, and we did a phenomenal job in Bangalore, actually, in lower middle class and you know, low income group areas. So then at that point in time, I took a maternity break, and then ಯಾವಾಗಲೂ ತಲೆಯಲ್ಲಿ ಓಡ್ತಾ ಇತ್ತು, ಏನೋ ನಾನು ಸ್ವಂತವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಸ್ಟಾರ್ಟಪ್ ಅಲ್ಲಿ ಕೆಲಸ ಮಾಡಿದ್ದು, ಇಟ್ ಗೇವ್ ಮಿ ಅ ವೆರಿ ಗುಡ್ ಎಕ್ಸ್ಪೋಜರ್ ಆನ್ ಟು ಕಂಪನಿ ಫೈನಾನ್ಷಿಯಲ್ಸ್. ಸೊ ಅಟ್ ದಿಸ್ ಪಾಯಿಂಟ್ ಐ ಟುಕ್ ಅ maternity break. And then I think ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ನಂದೇ ಒಂದು ಕಂಪನಿ ಒಂದು ಶುರು ಮಾಡಬೇಕು ಅಂತ. ಬಟ್ ಏನು ಹೆಂಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಏನು ಅಂತಂದರೆ, ಈ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡಿದ್ದು, ಇಟ್ ಗೇವ್ ಮಿ ಅ ವೆರಿ ಗುಡ್ ಎಕ್ಸ್ಪೋಜರ್ ಆನ್ ಟು ಕಂಪನಿ ಹೇಗೆ ನಡೆಸೋದು, ಫೈನಾನ್ಷಿಯಲ್ಸ್ ಹೇಗೆ ನೋಡ್ಕೊಳ್ಳೋದು, HR, ಹೈರಿಂಗ್, ಫೈರಿಂಗ್, ಪ್ರಾಸೆಸಸ್ ಹೆಂಗಿರುತ್ತೆ, ಕಾಂಪ್ಲೈನ್ಸ್ಗಳು ಏನಿರುತ್ತೆ ಕಂಪನಿದು, ಆ ಥರ ಎಲ್ಲ ಒಂದಷ್ಟು ಎಕ್ಸ್ಪೋಜರ್ ಸಿಕ್ಕಿತ್ತು. ಆ್ಯಂಡ್ ಐ ಥಿಂಕ್ ದಟ್ ವಾಸ್, ಏನೋ ಲೈಕ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಥರ ಆಗಿತ್ತು ನನಗೆ. ಸೊ ಈಗ ದ ಕ್ವೆಶ್ಚನ್ ವಾಸ್, ನಾನು ಏನು ಮಾಡಬೇಕು ಅಂತ. ಸೊ ಎನಿವೇ, ಈ 10-12 years ಜರ್ನಿಲಿ, ಕೆಲಸ ಮಾಡ್ತಿದ್ದ ಜರ್ನಿಲಿ, ಒನ್ ಆಫ್ ದ ಚಾಲೆಂಜಸ್ ಐ ಹ್ಯಾಡ್ ವಾಸ್ ಆಡ್ ಅವರ್ಸಲ್ಲಿ ಕೆಲಸ ಮಾಡಬೇಕು. IT ಇದ್ದಾಗಲೂ ಅಷ್ಟೇ, ಸ್ಟಾರ್ಟಪ್ಪಲ್ಲಿ ಇದ್ದಾಗಲೂ ಅಷ್ಟೇ, ದಿಸ್ ನೋ ಲೈಕ್ 9 to 6 ಜಾಬ್. ಸೊ ಎಷ್ಟೆಷ್ಟೊತ್ತಿಗೋ ಮನೆಗೆ ಬರ್ತೀವಿ, ಬಂದ ಮೇಲೆ ಅಡುಗೆ ಮಾಡು. ದಿಸ್ ವಾಸ್ ಆಲ್ವೇಸ್ ದಿಸ್ ಚಾಲೆಂಜ್ ದಟ್ ಓಕೆ, ಇನ್ನು ಅರ್ಧ ಗಂಟೆಲಿ ಅಡುಗೆ ರೆಡಿ ಆಗಿಬಿಡ್ಬೇಕು, ಆಲ್ರೆಡಿ ಲೇಟ್ ಆಗಿದೆ ಅಂತ. ಆ್ಯಂಡ್ ಪ್ರಾಬ್ಲಮ್ ಅಂದರೆ, ತರಕಾರಿ ಅದಕ್ಕೆ ಬೇಕಾಗಿದ್ದೆಲ್ಲ ಇದೆಯಾ, ಎಲ್ಲ ಸಾಮಾನು ಇದೆಯಾ ಮನೇಲಿ, ಅಕ್ಕಿ ಖಾಲಿ ಆಗಿದೆ, ಬೇಳೆ ಖಾಲಿ ಆಗಿದೆ, ಅವೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಮಾಮೂಲಿ. ದಾರಿಲಿ ಬರ್ತಾ ತೊಗೊಂಬ, ಇಲ್ಲ ಹೋಗೋ ನಿಮಿಷ ತೊಗೊಂಬ ಅಂತಲ್ಲ. ಸೊ ಇದು ಐ ಯೂಸ್ ಟು ಕ್ರಿಪ್, ಅಯ್ಯೋ ನೆನ್ನೆ ಸಾಕಾಗೋಗಿತ್ತು, ಮತ್ತೆ ಬಂದ್ ಮಾಡಬೇಕಿತ್ತು ಅಡುಗೆ ಅಂತೆಲ್ಲ. ಸೊ ನಮ್ಮ ಅಮ್ಮ ಇನ್ ಹರ್ ಕಿಚನ್ ಶಿ ಯೂಸ್ ಟು ಎಕ್ಸ್ಪೆರಿಮೆಂಟ್ ಅ ಲಿಟಲ್ ಬಿಟ್ ಫಾರ್ ಮೀ. ಸ್ವಲ್ಪ ಏನೋ ಹೆಲ್ಪ್ ಮಾಡೋಣ ಮಗಳಿಗೆ ಅಂದ್ಬಿಟ್ಟು, ರಸಮ್ದು ಇನ್ನೇನೋ ಒಂದು ಸ್ವಲ್ಪ ವೇರಿಯೇಷನ್ ಮಾಡಿ, ಇದನ್ನು ಟ್ರೈ ಮಾಡು ಅಂತ ಕೊಡ್ತಾಯಿದ್ರು. ಸೊ ಮಾಡ್ತಾ ಐ ಥಿಂಕ್ ಒಂದಷ್ಟು ವೇರಿಯೇಷನ್ಸ್ ಮಾಡಿದಾಗ ಒಂದು ಹದ ಇಷ್ಟ ಆಗಕ್ಕೆ ಶುರು ಆಯಿತು. ಅದೇ ಇದು ಚೆನ್ನಾಗಿದೆ ಅಲ್ವಾ, 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ, ಸಖತ್ತಾಗಿದೆ ಇದು ಅಂತ. ಸೊ ಅವಾಗ ಮುಂಚೆ ಎಲ್ಲ ಬರೀ ಒಂದು ರಸಮ್ ಪೌಡರ್ ಅಂತ ಒಂದು ಡಬ್ಬ ಇರ್ತಿತ್ತು. ಈಗ ರಸಮ್ ಪೌಡರು, ಒಂದು ಇನ್ಸ್ಟೆಂಟ್ ಮಿಕ್ಸ್ ಅಂತ 2 ಡಬ್ಬ ಶುರು ಆಯಿತು. ಅದೇ ಥರ ಒಂದು 2-3 ಸಾಂಬಾರ್ಗೊಂದು ಮಾಡೋಣ, ಇನ್ನೊಂದೇನೋ ಒಂದು ಮಾಡೋಣ, ಗೊಜ್ಜಿಗೆ ಮಾಡೋಣ ಅಂದ್ಕೊಂಡು ಆ ಥರ ಒಂದು 2-3 ವೇರಿಯೇಷನು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಡೆವಲಪ್ ಆಗಿತ್ತು. ಸೊ ಇದು ಏನೋ ಒಂದು ಎಕ್ಸೈಟ್ಮೆಂಟು, ಏನೋ ಮಾಡ್ತಿದ್ದೀವಿ ಅಂತ. ಸೊ ನಾನು ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ಒಂದಷ್ಟು ಸ್ಯಾಂಪಲ್ ಕೊಟ್ಟೆ. ಆಗ ಏನೂ ಇರಲಿಲ್ಲ ತಲೆಯಲ್ಲಿ, ಏನೋ ಒಂದು ಮಾಡ್ತೀನಿ ಇದೇ ಲೈನಲ್ಲಿ ಅಂತ. ಬಟ್ ಕೊಟ್ಟಾಗ ಇಮಿಡಿಯೇಟ್ ಫೀಡ್ಬ್ಯಾಕ್ ಏನು ಬಂತು ಅಂದರೆ, ನೀನು ನನಗೆ ಇದ್ರ ರೆಸಿಪಿ ಕೊಡು, ಇಲ್ಲ ಇನ್ನೊಂದಷ್ಟು ಮಾಡಿಕೊಡು ಅಂತ.
ಸೊ ಅವಾಗ ಒಂದು ಓಕೆ ದೆರ್ ಇಸ್ ಸಮಥಿಂಗ್ ಇನ್ ದಿಸ್, ಏನೋ ಪ್ರಾಬಬ್ಲಿ ಏನಾದ್ರು ಕಮರ್ಷಿಯಲ್ ವ್ಯಾಲ್ಯೂ ಇರ್ಬೋದು ಇದರಲ್ಲಿ ಅಂತ ಅನಿಸ್ತು. ಇದೇ ಟೈಮಲ್ಲಿ ಅರೌಂಡ್ ದ ಸೇಮ್ ಟೈಮ್ ಹಾಂಗ್ಕಾಂಗ್ಗೆ ಒಂದು ಟ್ರಿಪ್ ಹೋಗಿದ್ವಿ. ಪಕ್ಕಾ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ಒಂದಷ್ಟು ಯಾವತ್ತೂ ಟ್ರೈ ಮಾಡದೇ ಇರೋದು, ಒಂದಷ್ಟು ರೆಡಿ ಟು ಕುಕ್ ಫುಡ್ಡು ಹಿಡ್ಕೊಂಡು ಹೋಗಿದ್ದಿದ್ದು ಲಗೇಜಲ್ಲಿ. ಯಾವತ್ತೂ ತಿಂದಿರಲಿಲ್ಲ. ಫಸ್ಟ್ ಟೈಮು ಆ ಬಿಸಿ ನೀರಿಗೆ ಹಾಕಿ ತಿಂದಿದ್ದು ಡಮಾರ್. ಹೊಟ್ಟೆ ಫುಲ್ ಅಪ್ಸೆಟ್ಟು, ಟ್ರಿಪ್ ಎಲ್ಲ ಫುಲ್ ಹಾಳಾಗೋಯ್ತು. ಇಡೀ ಟ್ರಿಪ್ಪು ORS ಜ್ಯೂಸು ಕುಡ್ಕೊಂಡು ಕಡಿಯೋಂಗಾಗೋಯ್ತು. ಸೊ ಸಖತ್ತು ಬೇಜಾರಾಗುತ್ತೆ. ಐ ವಾಸ್ ಲೈಕ್ ಏನಪ್ಪ ಅಂಥದ್ದು ಏನಿದೆ ಇದರಲ್ಲಿ ನನಗೆ ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು ಅಂತ. ಆ್ಯಂಡ್ ಸೊ these all started converging at some point. Like then I started researching the market. ಯಾವ ಥರ ಮಸಾಲೆಗಳಿವೆ, ಯಾವ ಥರ ರೆಡಿ ಟು ಕುಕ್ ಫುಡ್ ಇದೆ, ಏನೇನು ಹಾಕ್ತಾರೆ ಅದಕ್ಕೆ, ಗುಡ್ ಕ್ವಾಲಿಟಿ ಇರೋದು ಸಿಗುತ್ತಾ, ಇಲ್ಲ ಇದನ್ನ ತಿನ್ಕೊಂಡು ಹೆಂಗಪ್ಪ ಜನರು ಜೀವನ ಮಾಡ್ತಾ ಇದ್ದಾರೆ. ಲೈಕ್ ಲಾಟ್ ಆಫ್ ದೆಮ್ ಆರ್ ಡಿಪೆಂಡೆಂಟ್ ಆನ್ ದೀಸ್ ಕೈಂಡ್ ಆಫ್ ಫುಡ್. ಸೊ ಆ ಥರ ಎಲ್ಲ ನೋಡಿದಾಗ ದೆನ್ ಐ ಫೆಲ್ಟ್ ದೆರ್ ಈಸ್ ಅ ಪೊಟೆನ್ಷಿಯಲ್. ಆ್ಯಂಡ್ ಈವನ್ ಅದರ್ವೈಸ್ ಹೆಂಗೆ ಅಂತಂದರೆ, ನನಗೆ ಇಟ್ಸ್ ಮೈ ಪರ್ಸನಲ್ ಫೀಲಿಂಗ್ ದ್ಯಾಟ್ ನಾವು ಕನ್ನಡದವರಾಗಿದ್ದು ನಮ್ಮ ಅಡುಗೆ ಬಗ್ಗೆ ಯಾವತ್ತೂ ಹೇಳ್ಕೊಳ್ಳಲ್ಲ. ಆ್ಯಸ್ ಇನ್ ವಿ ಡೋಂಟ್ ಬ್ರ್ಯಾಗ್ ಅಬೌಟ್ ಇಟ್. ಏನು ಗೊತ್ತಾ, ನಮ್ಮ ಮನೇಲಿ ಸಖತ್ ಬಿಸಿಬೇಳೆಬಾತ್ ಮಾಡ್ತೀವಿ ಅಂತ ಇನ್ನೊಬ್ರು ಕನ್ನಡದವ್ರಿಗೆ ಹೇಳ್ಬೋದೆ ಹೊರತು, ಯಾರೋ ನಾರ್ತ್ ಇಂಡಿಯನ್ನೋ ಏನೋ ಚೆನ್ನೈ ಅಥವಾ ಇನ್ಯಾರಿಗೋ ಒಂದು ಹಿಂಗಿರುತ್ತೆ ಗೊತ್ತಾ ಕನ್ನಡ ಫುಡ್ಡು, ಯಾವತ್ತೂ ಹೇಳ್ಕೊಳ್ಳಲ್ಲ. ಐ ಡೋಂಟ್ ನೋ ವೈ. ಬಟ್ ದಟ್ ಈಸ್ ಅ ಲಿಟಲ್, ಐ ಮೀನ್ ಇಟ್ ಪೇನ್ಸ್ ಮಿ ಅ ಲಿಟಲ್. ಯಾಕೆಂದರೆ ನಮ್ದು ಎಷ್ಟೊಂದು ಒಳ್ಳೆ ಅಡುಗೆಗಳಿವೆ, ಎಷ್ಟು ಒಳ್ಳೊಳ್ಳೆ ಕುಸಿನ್ಸ್ ಇದೆ ಅಂದರೆ ಫಾರ್ ಸಮ್ ರೀಸನ್ ವಿ ಡೋಂಟ್. ಆ್ಯಂಡ್ ನಾನು ವಾಟ್ ಎವರ್ ಥ್ರೂ ಔಟ್ ಮೈ ಕೆರಿಯರ್ ನನಗೆ ನಾರ್ತ್ ಇಂಡಿಯನ್ಸ್ ಆಲ್ ಓವರ್ ಇಂಡಿಯಾ ಕೊಲೀಗ್ಸ್ ಇದ್ದರು. ಐ ಹ್ಯಾಡ್ ಫಾರಿನರ್ಸ್ ಆಸ್ ಮೈ ಕೊಲೀಗ್ಸ್. ವಿ ಹ್ಯಾಡ್ ಸೋ ಮೆನಿ ವಿಸಿಟರ್ಸ್, ಫಾರಿನರ್ ವಿಸಿಟರ್ಸ್ ಟು ಅವರ್ ಆರ್ಗನೈಸೇಷನ್ ಆ್ಯಂಡ್ ಆಲ್. ಎಲ್ಲರಿಗೂ ನಾನು ಐ ಯೂಸ್ ಟು ಸಮ್ಹೌ ಓರಿಯೆಂಟ್ ದೆಮ್ ಆನ್ ಹಿಂಗಿರುತ್ತೆ ಗೊತ್ತಾ ನಮ್ಮ ಅಡುಗೆ, ಇದಿರುತ್ತೆ ಗೊತ್ತಾ, ಒಬ್ಬಟ್ಟಿರುತ್ತೆ ಗೊತ್ತಾ, ಅದ್ರಲ್ಲಿ ಹಿಂಗೆ ಮಾಡ್ತೀವಿ ಗೊತ್ತಾ. ಐ ಡೋಂಟ್ ನೋ, ಇಟ್ ವಾಸ್ ಆಲ್ವೇಸ್ ದೇರ್ ಇಟ್ ದ ಬ್ಯಾಕ್ ಆಫ್ ಮೈ ಹೆಡ್ ದಟ್ ಐ ಶುಡ್ ಪ್ರಮೋಟ್ ಇಟ್. ಆ್ಯಂಡ್ ಟೀಮ್ ಲಂಚ್ ಎಲ್ಲ ಲಿಟ್ರಲಿ MTR ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಿಮಗೆ ನಮ್ಮ ಕಡೆ ಊಟ ತಿನ್ನಿಸ್ಬೇಕು, ನಡೀರಿಯಲ್ಲಿ ಹೆಂಗಿರುತ್ತೆ ಗೊತ್ತಾ, ಟೊಮೆಟೊ ಬಾತ್ ಹೆಂಗಿರುತ್ತೆ ಗೊತ್ತಾ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ದೀಸ್ ಆಲ್ ಕನ್ವರ್ಜ್ ಅಟ್ ಸಮ್ ಪಾಯಿಂಟ್ ಆ್ಯಂಡ್ ದೆನ್ ಐ ಸೆಡ್ ಓಕೆ, I see an opportunity in the market. I don't see very good quality mixes available, especially around Karnataka food culture alla. So let's do it anta. So first 3 ನಾನು ಅಮ್ಮ ಎಕ್ಸ್ಪರಿಮೆಂಟ್ ಮಾಡಿ ಏನು ಮಾಡಿಟ್ಕೊಂಡಿದ್ವಿ, I thought I should start with that. So ಹಾಗಾಗಿ I started with 3 products. And the whole idea is primarily I wanted to promote ಫುಡ್ ಫ್ರಮ್ ಕರ್ನಾಟಕ, ನಮ್ಮ ಒರಿಜಿನಲ್, ನಮ್ಮ ಅಥೆಂಟಿಕ್ ಡಿಶಸ್. ಸುಮಾರು ಜನ ಕನ್ನಡ ಲ್ಯಾಂಡ್ಸ್ಕೇಪು ಅಂದ್ರೆ ನಮ್ಮ ಬೆಟ್ಟ ಗುಡ್ಡ ಅಥವಾ ನಮ್ಮ ಸಿನಿಮಾಗಳು ಅಥವಾ ನಮ್ಮ ಸಾಹಿತ್ಯದ ಮೇಲೆ ಒಂದು ಅಪಾರವಾದ ಪ್ರೀತಿ ಇಟ್ಕೊಂಡು ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಬರೀತಾರೆ ಅಥವಾ ಹೇಳ್ಕೋತಾರೆ. ಫಸ್ಟ್ ಟೈಮ್ ನಾನು ಕನ್ನಡದ ಬಿಸಿಬೇಳೆ ಬಾತು, ಕನ್ನಡದ ಗೊಜ್ಜು, ಕನ್ನಡದ ಸಾಂಬಾರು ಅಂತ ಇಷ್ಟೊಂದು ಪ್ಯಾಷನೇಟ್ ಆಗಿ ವರ್ಣನೆ ಮಾಡಿರೋದು ನಾನು ಕೇಳಿಸ್ಕೊಂಡಿರೋದು ಇದೇ ಫಸ್ಟ್ ಟೈಮ್. ಇಟ್ಸ್ ವೆರಿ ರಿಯಲಿ ಇಂಟ್ರೆಸ್ಟಿಂಗ್. ಬಿಂದು, ಬಿಸಿಬೇಳೆ ಬಾತ್ ಇಸ್ ವೆರಿ ಮಚ್ ಕರ್ನಾಟಕ ಫುಡ್ ಅಂತಲ್ವಾ, ಅಂದ್ರೆ ಎಕ್ಸ್ಕ್ಲೂಸಿವ್ ಕರ್ನಾಟಕ. Yes. And that's one food that is popular throughout India also. People recognize that as Karnataka food. ಬೈ ದ ವೇ, ಒಂದು ಆಕ್ಚುಲಿ ಸಾರಿ, ಅರಳಿಕಟ್ಟೆನಲ್ಲಿ ಸಣ್ಣ ಪುಟ್ಟ ಹಿಂಗೆ ಡಿವಿಯೇಷನ್ ತಗೊಳ್ತಾ ಹೋಗ್ತೀವಿ. ಬೆಂಗಾಲಿಗಳಿಗೂ ಒಡಿಶಾ ಜನಕ್ಕೂ ಜಗಳ ಆಯ್ತು ವಾಸುಕಿ, ಅದು ನಿನ್ಗೆ ಗೊತ್ತಾ? ಪೇಪರ್ ಅಲ್ಲಿ ಬಂದಿತ್ತು ಸಣ್ಣ ಆರ್ಟಿಕಲ್. ಬಿಂದು, ನಿಮ್ಗೆ ಗೊತ್ತಾ? ಇಲ್ಲ, ರಸಗುಲ್ಲ ಎಲ್ಲಿದು ಅನ್ನೋ ಒಂದು ದೊಡ್ಡ ಡಿಬೇಟ್. ಆತರ ಬೇಕಷ್ಟು ನಡೀತಿರುತ್ತಲ್ಲ, ಸಾಂಬಾರ್ ಎಲ್ಲಿದು, ರಸಗುಲ್ಲ ಇದು, ಪುಳಿಯೋಗರೆ ಎಲ್ಲಿದು ಅಂತೆಲ್ಲ. ಬಟ್ ಇನ್ನು ಆಕ್ಚುಲಿ ಅದು ಏನದು ಜಿಯೋಗ್ರಾಫಿಕಲ್ ಇಂಡೆಕ್ಸಿಂಗ್ ಅಥವಾ ಜಿಯೋಲಾಜಿಕಲ್ ಇಂಡೆಕ್ಸಿಂಗ್ ಏನದು? ವಾಟ್ ಇಂಡೆಕ್ಸಿಂಗ್ ಇಸ್ ದಟ್ ಬಿಂದು? ಯಾವ ಏರಿಯಾ ಇಂದ ಯಾವ ಐಟಮ್ ಬಂತು ಅಂತ ಅದಕ್ಕೆ ಸೀಲು ಸ್ಟ್ಯಾಂಪ್ ಹೊಡಿತಾರಲ್ಲ. ಫಾರ್ ಎಕ್ಸಾಂಪಲ್ ಬಾಸ್ಮತಿ ಇಂಡಿಯಾದು ಅಂತ ಟ್ಯಾಗಿಂಗ್. ಐ ಥಿಂಕ್ ಇಟ್ಸ್ ಜಿಯೋಗ್ರಾಫಿಕಲ್ ಇಂಡೆಕ್ಸಿಂಗ್. ಜಿಯೋಗ್ರಫಿಕಲ್ ಇಂಡೆಕ್ಸ್ ಗೊತ್ತಿಲ್ಲ, ಬಟ್ ಏನಾಗಿದೆ ಈಗ ಅಂದ್ರೆ ದಿಸ್ ನಥಿಂಗ್ ಲೈಕ್ ಅಥೆಂಟಿಕ್. ಅಂದ್ರೆ
ದೆರ್ ಇಸ್ ಚೆನ್ನೈಯಲ್ಲಿ ಒಂಥರ ಸಾಂಬಾರ್ ಇರುತ್ತೆ, ಕರ್ನಾಟಕದಲ್ಲಿ ಒಂದು ಸಾಂಬಾರ್ ಇರುತ್ತೆ. ಈ ಸಾಂಬಾರ್ ಎಲ್ಲಿಂದ ಶುರುವಾಯಿತು ಅಂತಂದರೆ ದೆರ್ ಇಸ್ ನೋ ಹುಡುಕಕ್ಕಾಗಲ್ಲ, ಗೊತ್ತಿಲ್ಲ ಮಹಾರಾಷ್ಟ್ರಲ್ಲಿ ಶುರುವಾಯ್ತೇನೋ, ಐ ಡೋಂಟ್ ನೋ. ವಾಟ್ ಐಮ್ ಸೇಯಿಂಗ್ ಇಸ್ ಆ ರೀಜನ್ಗೆ ನನಗೆ 1000 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬರ್ತಿದ್ದೀನಿ ಅನ್ನೋ ಯಾವ ಪ್ರೂಫು ಇಲ್ಲ. ಇದು ಹೇಗಾಗಿದೆ ಅಂದರೆ ಟೈಮಿಗೆ ತಕ್ಕಂತೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜಸ್ ಮಾಡಿಕೊಂಡು ಒಂದು ಲೆವೆಲ್ಗೆ ತಂದಿಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಬೆಂಗಳೂರು ಮೈಸೂರು ಅಂದರೆ ಒಂಥರ ಟೇಸ್ಟ್ ಇರುತ್ತೆ, ಹುಬ್ಳಿ ಧಾರವಾಡ ಅಂದರೆ ಒಂಥರ ಇರುತ್ತೆ. ಸೊ ಅಲ್ಲಿ ರೀಜನ್ಗೆ ಅಥೆಂಟಿಕ್ ಅದು. ಸೊ ಹಾಗೆ. ಗುಡ್ ಗುಡ್ ಗುಡ್, ಇಂಟ್ರೆಸ್ಟಿಂಗ್. ಬಿಂದು, ಇವಾಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಸುಮಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದೆ ಅಂತ ಹೇಳ್ತಾ ಇದ್ರಿ. ಯಾವ ತರ ಕನ್ಸಿಡರೇಷನ್? ಉದಾಹರಣೆಗೆ ಎಣ್ಣೆ ಹಾಕ್ಬೇಕಾ ಅಥವಾ ಉಪ್ಪಲ್ಲಿ ನೆನ್ಸಿಡೋದ, ಈ ತರ ಅಂದ್ರೆ ಯಾವ ತರ ಫುಡ್ ಐಟಮ್ಸು ಇಮಿಡಿಯೇಟ್ ಆಗಿ ಪ್ಯಾಕೇಜಿಂಗ್ ಮಾಡ್ಬೋದು, ಯಾವ್ದು ಕಷ್ಟ ಆಗತ್ತೆ? ಸೊ if I talk about the ready food in the market, ಹೇಗೆ ಅಂತಂದರೆ all those food in the market are packaged which are open and eat, like other than dry. ಈಗ ಚಟ್ನಿ ಪುಡಿ ಆಗಿರ್ಬೋದು, ಅದಕ್ಕೆಲ್ಲ ಏನು ಕೆಮಿಕಲ್ಸು ಎಂಥದ್ದು ಬೇಕಾಗಲ್ಲ ಇನ್ ಜನರಲ್. ಯಾವುದೋ ಒಂದು ಬ್ರ್ಯಾಂಡಲ್ಲಿ ನೋಡಿದ್ದೆ ನಾನು, ಮುದ್ದೆ ಸಾರು ಇದೆ. ಮುದ್ದೆ ಸಾರನ್ನ ಕೆಮಿಕಲ್ಲು ಇದು ಯೂಸ್ ಮಾಡದೆ 1 ವರ್ಷ ಹೇಗಿಡಕ್ಕೆ ಸಾಧ್ಯ? ಐ ಕೆನಾಟ್ ಅಂಡರ್ಸ್ಟ್ಯಾಂಡ್. ಸೊ ಇಂಥದ್ದನ್ನ ಇಟ್ ಕಮ್ಸ್ ಅಂಡರ್ ರೆಡಿ ಟು ಈಟ್ ಆ್ಯಂಡ್ ದೇರ್ ಹ್ಯಾಸ್ ಟು ಬಿ ಸಮ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಪುಟ್ ಇನ್ ಟು ಇಟ್ ಫಾರ್ ಇಟ್ ಟು ಇನ್ಕ್ರೀಸ್ ದ ಶೆಲ್ಫ್ ಲೈಫ್ ಆ್ಯಂಡ್ ಪ್ರಿಸರ್ವ್ ಇಟ್. ಈಗ ನಮ್ದು ಹೇಗೆ ಅಂತಂದರೆ, ಐ ಹ್ಯಾವ್ experimented and taken these products to a level where I don't need to use these things. ಯೂಸ್ ಮಾಡೋರ್ಗೂ ಒಂದು ಸ್ವಲ್ಪ ಕೆಲಸ ಕೊಡಬೇಕು. ಏನು ಅಂದರೆ ಅಟ್ಲೀಸ್ಟ್ ಪ್ಯಾಕಿಂದ ಓಪನ್ ಮಾಡಿ ತಿನ್ನೋ ಥರ ಇರಬಾರ್ದು. ಅದನ್ನ ಒಂಚೂರು ಕುದಿಸ್ಬೇಕು, ನೀರಲ್ಲಿ ಹಾಕಿ ಇದು ಮಾಡಬೇಕು, ಬೇಯಿಸ್ಬೇಕು, ಆರ್ ಒಂದು ಒಗ್ಗರಣೆ ಹಾಕಬೇಕು, ಇಷ್ಟಾದರೂ ಕೆಲಸ ಇರಬೇಕು. ಅವಾಗೇನಾಗುತ್ತೆ, ಇಟ್ ಇಸ್ 1 level ಡೌನ್ ಫ್ರಮ್ ರೆಡಿ ಟು ಈಟ್. ದಟ್ಸ್ ವೈ ಐ ಕಾಲ್ ಮೈ ಪ್ರಾಡಕ್ಟ್ ರೆಡಿ ಟು ಕುಕ್. They're ready for you to process your level of cooking. ನೀರು ಹಾಕಿ ಕುದಿಸೋದಾಗಲಿ ಅಥವಾ. ಸೊ ಮೋಸ್ಟ್ ಆಫ್ ದಮ್ ಆರ್ ಡ್ರೈ ಮಿಕ್ಸಸ್. ಸೊ ಡ್ರೈ ಮಿಕ್ಸಸ್ ಇದ್ದಾಗ when the moisture content is below 10%, then it has its own shelf life, 6 months, 3 months, based on the ingredients. ಸೊ ಬಿಂದು, ನೀವು ಹೇಳಿದ್ರಲ್ಲ ಅಂದ್ರೆ ಅಥೆಂಟಿಕ್ ಕರ್ನಾಟಕ ಫುಡ್ ನ ಪ್ರಮೋಟ್ ಮಾಡಬೇಕು ಅಂತ. ಸೊ ಈಗ ಈವನ್ ಕರ್ನಾಟಕ ಅಂತ ತಗೊಂಡ್ರೆ, ಈಗ ನೀವೇ ಹೇಳ್ದಂಗೆ ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ತರ ಫುಡ್ ಪ್ರಿಪೇರ್ ಮಾಡ್ತಾರೆ, ಅಥವಾ ಮೇ ಬಿ ಬೇರೆ ಬೇರೆ ಕಮ್ಯುನಿಟೀಸ್ ಅಲ್ಲಿ ಬೇರೆ ಬೇರೆ ತರ ಇರ್ಬೋದು. ಅಥವಾ ಈಗ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಒಬ್ಬೊಬ್ರಿಗೆ ಖಾರ ಇಷ್ಟ ಆಗುತ್ತೆ, ಒಬ್ಬೊಬ್ರು ಖಾರ ಜಾಸ್ತಿ ಆದ್ರೆ ಗ್ಯಾಸ್ ಆಗುತ್ತೆ, ಸ್ವಲ್ಪ ಕಮ್ಮಿ ಖಾರ ಮಾಡಿ, ಈ ತರ ತುಂಬಾ ಕ್ರೈಟೀರಿಯಾ ಇರುತ್ತೆ. ಅಂಡ್ ಟು ಆಡ್ ಟು ದಟ್ ಇವಾಗೆಲ್ಲ ವೀಗನ್ ಇರಬೇಕು, ಆಮೇಲೆ ನೋ ಟ್ರಾನ್ಸ್ ಫ್ಯಾಟ್, ಗ್ಲೂಟನ್ ಫ್ರೀ, ಈ ತರ ಎಷ್ಟೊಂದು ಹೊಸದಾಗಿ ಬರ್ತಿರೋದ್ರಿಂದ ಎಲ್ರಿಗೂ ಕೇಟರ್ ಆಗೋ ತರ ಒಂದು ಪ್ರಾಡಕ್ಟ್ ಮಾಡ್ಬೇಕು ಅಂದ್ರೆ ಅದು ತುಂಬಾ ಚಾಲೆಂಜಿಂಗ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ ನ ನೀವು ಹೇಗೆ ಸಾಲ್ವ್ ಮಾಡಿದ್ರ, ಮತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಅದನ್ನ ಹೆಂಗೆ ಓವರ್ಕಮ್ ಮಾಡಿದ್ರ ಅಂತ ಹೇಳ್ತೀರಾ? ಓಕೆ. ಸೊ ಪ್ರಿಸರ್ವೇಟಿವ್ ಫ್ರೀ, ಎಸ್, ನಮ್ಮದು ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ. ವೀಗನ್ ಅಂತೆಲ್ಲ ತಗೊಂಡಾಗ ಏನು ಅಂತಂದರೆ, ಇಟ್ಸ್ ಅ ವೆರಿ ಸೂಪರ್ ಸಬ್ಸೆಟ್. vegan, people who are vegan, who follow it very strictly adalla. So majority, I think 13 out of 14 products are vegan. Ee ಹೊಸದಾಗ ಒಂದು ಇಂಟ್ರೊಡ್ಯೂಸ್ ಮಾಡಿರೋದು ಮಾತ್ರ we use cream and milk products, but otherwise they're all vegan. But we don't brand it that way. We don't want to, adardu marketing completely different agogutte. If I want to market something as vegan, there are like n number of things that comes into picture, and then elladikunuve you'll have to tag them as vegan, and the marketing entirely takes a different turn altogether. So num products, it is for the general mass, whether you're vegan or not. It's all plant based anta helteve. Plant based idu anta products, ingredients ellanove. So we take the generalized approach, nothing very specific. Yeah. ಸೊ ಚಾಲೆಂಜಿಂಗ್ ಅಂತಂದರೆ ಪುಳಿಯೋಗರೆ ಗೊಜ್ಜು, ವಿಚ್ ಇಸ್ ಒನ್ ಆಫ್ ಅವರ್ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್, ದಟ್ ವಾಸ್ ಅ ಚಾಲೆಂಜಿಂಗ್ ಒನ್. ಸೊ ಪುಳಿಯೋಗರೆ ಗೊಜ್ಜು ಚಾಲೆಂಜಿಂಗ್ ಹೇಗೆ ಅಂತಂದರೆ, ದಟ್ ಈಸ್ ದಿ ಓನ್ಲಿ ಪ್ರಾಡಕ್ಟ್ ದಟ್ ವಿ ಹ್ಯಾವ್ ವಿಚ್ ಇಸ್ ನಾಟ್ ಇನ್ ದ ಪೌಡರ್ ಫಾರ್ಮ್.
ಸೊ ಸ್ಪೆಸಿಫಿಕಲಿ we wanted to bring the ಪುಳಿಯೋಗರೆ ಗೊಜ್ಜು in the ಗೊಜ್ಜು ಫಾರ್ಮ್, ಅಂದರೆ ಸೆಮಿ ಗ್ರೇವಿ ಟೈಪು ಬೇಕು ಅಂತ, ಬಿಕಾಸ್ ದೆರ್ ಇಸ್ ಅ ಬಿಗ್ ಡಿಮಾಂಡ್ ಫಾರ್ ಪುಳಿಯೋಗರೆ ಇನ್ ದ ಫಾರ್ಮ್ ಆಫ್ ಗೊಜ್ಜು. ಡ್ರೈ ಪೌಡರ್ಸ್ ಎಲ್ಲ ಸುಮಾರು ಬ್ರ್ಯಾಂಡಲ್ಲಿ ಮಾಡಿದ್ದಾರೆ ಸಿಂಪ್ಲಿ ಬಿಕಾಸ್ ಇಟ್ ಹ್ಯಾಸ್ ಅ ಬೆಟರ್ ಶೆಲ್ಫ್ ಲೈಫ್. ಗೊಜ್ಜು ಬಿಕಾಸ್ ಇಟ್ ಹ್ಯಾಸ್ ಆಯಿಲ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ವಾಟರ್ ಕಂಟೆಂಟ್, ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ. ಆ ಕಡಿಮೆ ಇರೋ ಶೆಲ್ಫ್ ಲೈಫಲ್ಲೂ 3 ತಿಂಗಳಾದರೂ ಬರುತ್ತಾ ಅಂತ ಟೆಸ್ಟ್ ಮಾಡೋದು ಇಟ್ ವಾಸ್ ಅ ಚಾಲೆಂಜಿಂಗ್ ಥಿಂಗ್. ಐ ಹ್ಯಾಡ್ ಟು ಲಿಟ್ರಲಿ ವೇಟ್ ಫಾರ್ 3 months ಟು ಸಿ ಏನಾಗುತ್ತೆ, ಏನಾದರೂ ದೆರ್ ಬಿ ಎನಿ ಗ್ರೋತ್ ಇನ್ ಇಟ್, ಆ್ಯಂಡ್ ದೆನ್ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸಿ. ಸೊ ದಟ್ ವಾಸ್ ಅನ್ ಎಂಟೈರ್ ಪ್ರಾಸೆಸ್. ಐ ಥಿಂಕ್ 6 to 9 months ನನಗೆ ತಗೋತದು ಟೆಸ್ಟ್ ಮಾಡಿ ಟು ಕಮ್ ಟು ಒಂದು ಹದ ಅಂತಾರಲ್ಲ ಗೊಜ್ಜಿಂದು, ಅದಕ್ಕೆ ಬಂದು ಐ ಥಿಂಕ್ ಫ್ರಮ್ ನೌ ವಿ ಆರ್ ಗುಡ್ ಅನ್ನೋ ಲೆವೆಲಿಗೆ ಬರೋ ತನಕ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ದೇರ್ ಆರ್ 2 levels ಆಫ್ ಟೆಸ್ಟಿಂಗ್. ಒಂದು ಇನ್ ಹೌಸ್ ಟೆಸ್ಟಿಂಗ್ ಮಾಡ್ತೀವಿ, ನಮ್ಮ ಇದು ಯೂನಿಟಲ್ಲೇ ಟೆಸ್ಟಿಂಗ್ ಮಾಡ್ತೀವಿ. ಯಾವುದು ಎಷ್ಟು, ಯಾವ ಟೆಂಪರೇಚರಲ್ಲಿ ಹೆಂಗಿಟ್ರೆ ಯಾವ ಥರ ಇರುತ್ತೆ, ಅದ್ರದ್ದು ಫ್ರೇಗ್ರೆನ್ಸ್ ಏನಾದ್ರು ಕಮ್ಮಿ ಆಗುತ್ತಾ, ಫ್ಲೇವರ್ಸ್ ಏನಾದ್ರು ಇದಾಗುತ್ತಾ ಅಂತೆಲ್ಲ 6 months 3 months 9 months ಇಟ್ಟು ನೋಡೋದು ಎಲ್ಲ ಮಾಡ್ತೀವಿ. ಅದಲ್ದಿರ ವಿ ಆಲ್ಸೋ ಸೆಂಡ್ ಇಟ್ ಟು ದ FSSAI approved food labs where we get it ಟೆಸ್ಟ್ ಎಂಡ್ ಟು ಎಂಡ್. ಅದರದ್ದು ಇದರಿಂದ ಹಿಡಿದು ಏನಂತಾರೆ ನ್ಯೂಟ್ರಿಷನಲ್ ಕಂಟೆಂಟಿಂದ ಹಿಡಿದು ಎಲ್ಲಾನು ಟೆಸ್ಟ್ ಮಾಡಿಸಿರ್ತೀವಿ. ಸೊ ವಿ ಹ್ಯಾವ್ ಆಲ್ ದೋಸ್ ಎವ್ರಿ ಪ್ರಾಡಕ್ಟ್ ಟೆಸ್ಟೆಡ್ ಇನ್ ದ ಲ್ಯಾಬ್ಸ್. ಒಂದೇನು ಅಂದರೆ ಐ ಹ್ಯಾವ್ ಅನ್ ಅಪ್ರೋಚ್ ದಟ್ ಐ ಡೋಂಟ್ ವಾಂಟ್ ಟು ಪ್ಲೀಸ್ ಎವ್ರಿಬಡಿ. ರೆಹಮತ್ ತರೀಕೆರೆ ಅವ್ರದ್ದು ಒಂದು ಆರ್ಟಿಕಲ್ ಓದಿದ್ದೆ, ನಮ್ಮನೆ ಸಾರಿದು ಅಂತ. ಸೊ ದಟ್ಸ್ ದ ಅಪ್ರೋಚ್ ಐ ಅಪ್ಲೈ. ಇದು ನಮ್ಮನೆ ಸಾರು, ಇದು ನಮ್ಮನೆ ರುಚಿ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ತುಂಬಾ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ಇಟ್ ಇಸ್ ದೇರ್ ಪರ್ಸನಲ್ ಟೇಸ್ಟ್ ಪ್ಯಾಲೆಟ್ ಆ್ಯಂಡ್ ಪ್ರಿಫರೆನ್ಸ್. ಸೊ ಐ ಗೋ ಬೈ ದ್ಯಾಟ್. ಆ್ಯಂಡ್ ಈ ಕೆಲವೆಲ್ಲ ಜನರಲೈಸ್ ಮಾಡಬೇಕಾಗತ್ತೆ ನಾವು. ಉಪ್ಪು ಕಂಟೆಂಟು, ಕೆಲವ್ರ ಮನೇಲಿ ಉಪ್ಪು ಜಾಸ್ತಿ ತಿಂತಾರೆ, ಕೆಲವ್ರ ಮನೇಲಿ ಕಮ್ಮಿ ತಿಂತಾರೆ. ಸೊ ಐ ಜನರಲಿ ಮೇಂಟೈನ್ ಅ ಮೀಡಿಯಮ್ ಲೆವೆಲ್ ಆಫ್ ಸಾಲ್ಟ್. ಆಮೇಲೆ ಲೇಬಲಲ್ಲಿ ಹಾಕ್ಬಿಟ್ಟಿರ್ತೀವಿ, ನಿಮ್ಗೆ ಏನಾದ್ರು ಉಪ್ಪು ಕಮ್ಮಿ ಅನ್ಸುತ್ತೆ ಅಂದರೆ 1 ಚಿಟಿಕೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದೇ ಥರ ಖಾರನೂ ಮೀಡಿಯಮ್ ಲೆವೆಲ್ ಹಾಕಿರ್ತೀವಿ. ಸೊ ದ್ಯಾಟ್ ಬೇಕಾದವರು ಒಂದು ಸ್ವಲ್ಪ ಎಕ್ಸ್ಟ್ರಾ 2 ಚಿಲ್ಲಿ ಹಾಕೋಬೋದು ಅವ್ರದ್ದು ಡಿಶ್ಗೆ. ಇಲ್ಲ ಬೇಡ ಅಂತಂದರೆ ಐ ಥಿಂಕ್ ಇಟ್ಸ್ ಅಟ್ ಅ ವೆರಿ ಮೀಡಿಯಮ್ ಲೆವೆಲ್. ಸೊ ಯಾರಿಗೂ ತುಂಬ ಖಾರ ಆಗುತ್ತೆ ಅನ್ನೋ ಥರದ್ದು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಕೆಲವರು ತುಂಬ ಖಾರ ತಿನ್ನೋರು ನಮಗೆ ಬೇರೆ ವರ್ಷನೇ ಕೊಡಿ ಅಂತ ಹೇಳ್ತಿದ್ದಾರೆ, ವಿಚ್ ಐ ಹ್ಯಾವ್ ನಾಟ್ ವೆಂಚರ್ಡ್ ಇನ್ ಟು. ಯಾಕೆಂದರೆ ದ ಮೋರ್ ನಂಬರ್ ಆಫ್ SKUs ಅಂದರೆ ಮೋರ್ ನಂಬರ್ ಆಫ್ ಪ್ರಾಡಕ್ಟ್ಸ್ ವೇರಿಯೇಷನ್ಸ್ ಅದರಲ್ಲೇ ಮಾಡ್ತಾ ಹೋದರೆ ದ ಸ್ಕೋಪ್ ಟು ಇಂಟ್ರೊಡ್ಯೂಸ್ ಮೋರ್ ನ್ಯೂ ಪ್ರಾಡಕ್ಟ್ಸ್ ವಿಲ್ ಕಮ್ ಡೌನ್. ಈಗ ನಾನು ಎಣ್ಣೆಗಾಯಲ್ಲೇ ಖಾರದ ವರ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೋದರೆ ದಟ್ ಈಸ್ ಲೈಕ್ ನಾನು 15ನೇ ಪ್ರಾಡಕ್ಟು ಬದಲು ಇದನ್ನು ಮಾಡಬೇಕಾಗತ್ತೆ. ಸೊ ಮೈ ಸ್ಕೋಪ್ ಆಫ್ ಎಕ್ಸ್ಪ್ಯಾಂಡಿಂಗ್ ಹಾರಿಜಾಂಟಲಿ ವಿಲ್ ಕಮ್ ಡೌನ್ ಹಾಗೆ. ಸೊ ಹಾಗಾಗಿ ವಿ ಮೇಕ್ ಇಟ್ ವೆರಿ ಜನರಿಕ್. ನನಗೆ ಇನ್ನೊಂದೇನು ಅಂದರೆ, ನಾವು ಈ ಹೊಸ ಪ್ರಾಡಕ್ಟ್ ರಿಲೀಸ್ ಮಾಡೋ ಮುಂಚೆ ಒಂದು ಫೀಡ್ಬ್ಯಾಕ್ ರೌಂಡು, ಟೆಸ್ಟಿಂಗ್ ರೌಂಡ್ ಅಂತ ಮಾಡ್ತೀವಿ. ವಿಲ್ ಐಡೆಂಟಿಫೈ 25 people and we distribute samples to them and we give them 1 week to 10 days and then we call them for a personal feedback. ಒಂದು ಸರ್ವೆ ಥರ ಮಾಡ್ತೀವಿ. ನಿಮಗೆ ಉಪ್ಪು ಲೆವೆಲ್ ಹೇಗೆ ಅನ್ನಿಸ್ತು, ಖಾರ ಲೆವೆಲ್ ಹೇಗೆ ಅನ್ನಿಸ್ತು, ಹುಳಿ ಕರೆಕ್ಟ್ ಆಗಿದೆಯಾ, ನಾವು ಹೇಳಿದ ಇನ್ಸ್ಟ್ರಕ್ಷನ್ ಪ್ರಕಾರ ಮಾಡೋಕ್ಕಾಗ್ತಾ ಇದೆಯಾ, ಆ ಥರ ಒಂದು ಕ್ವೆಶ್ಚನ್ ಏನು ಇಟ್ಕೊಂಡಿರ್ತೀವಿ. ಈಗ ಸೆಲೆಕ್ಟ್ ಹೇಗೆ ಮಾಡ್ತೀವಿ 25 ಜನನ ಅಂದರೆ, ಒಬ್ರು ಗುಜರಾತಿಂದ ಇರ್ಬೋದು, ಇನ್ನೊಬ್ರು ಮಹಾರಾಷ್ಟ್ರ, ಇನ್ನೊಬ್ರು ಕಾಶ್ಮೀರಿಂದ ಇರ್ಬೋದು, ಇನ್ನೊಂದಷ್ಟು ಜನ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಗೊತ್ತಿರೋರು ಇರ್ಬೋದು. ಸೊ ವಿ ನೀಡ್ ಆಲ್ ಕೈಂಡ್ ಆಫ್ ರಿವ್ಯೂಸ್. ಇದು ಚೆನ್ನಾಗಿತ್ತು, ಇಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಅಂತ. ಯಾವುದು ಮೆಜಾರಿಟಿ ಬರುತ್ತೆ ಔಟ್ ಆಫ್ 25, ಲೆಟ್ಸ್ ಸೇ 10 ಪೀಪಲ್ಸೇ ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ವಿ ಗೋ ವಿತ್ ದ್ಯಾಟ್. ಇಬ್ಬರು ಮಾತ್ರ ಉಪ್ಪು ಜಾಸ್ತಿ ಅಂತಂದರೆ ವಿ ಡೋಂಟ್ ರಿಯಲಿ ಟೇಕ್ ದ್ಯಾಟ್ ಆಸ್ ಅ ಫೀಡ್ಬ್ಯಾಕ್ ಲೈಕ್ ಟು ಇನ್ಕಾರ್ಪೊರೇಟ್ ಹಾಗೆ. ಸೊ ರೆಸಿಪಿನ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಈವನ್ ಪ್ರಾಡಕ್ಟ್ ಲಾಂಚ್ ಆದಮೇಲೆ ಕೂಡ ಅಕಸ್ಮಾತ್ ರಿಪೀಟೆಡ್ ಆಗಿ ಯಾವ್ದಾದ್ರು ಪರ್ಟಿಕ್ಯುಲರ್ ಇದ್ರ ಮೇಲೆ ಫೀಡ್ಬ್ಯಾಕ್ ಬರ್ತಿದ್ರೆ, ಅಂದರೆ ಲೆಟ್ಸ್ ಕುಕಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ನಮಗೆ ಇದು ಕುಕಿಂಗ್ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿಲ್ಲ, ನಮಗೆ ಇದು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಇದರಿಂದ ಅಂತಂದರೆ, ದೆನ್ ವಿ ಸ್ಟಾರ್ಟ್ ವರ್ಕಿಂಗ್ ಆನ್ ದ್ಯಾಟ್. ವಿ ನೆಕ್ಸ್ಟ್ ವರ್ಷನ್ ಲೇಬಲಲ್ಲಿ ವಿ ಇನ್ಕಾರ್ಪೊರೇಟ್ ಸಮ್ ಚೇಂಜಸ್ ಇನ್ ಇಟ್, ಆ ಥರ. ಸೊ ವಿ ಕೀಪ್ ಇಂಪ್ರೊವೈಸಿಂಗ್ ಆನ್ ದ ಪ್ರಾಡಕ್ಟ್ಸ್ ಆ್ಯಂಡ್ ದ ಲೇಬಲಿಂಗ್ ಆಲ್ಸೋ.
ಓಕೆ ಬಿಂದು, ಯೂಶಲ್ ಆಗಿ ಪ್ರಿಸರ್ವೇಟಿವ್ಸ್ ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ಉಪ್ಪು, ಸಕ್ಕರೆ, ಬೆಲ್ಲ, ಅದ್ರ ಪಾಕ ಅದೆಲ್ಲ ಮಾಡ್ತಾ ಇದ್ರು ಅಲ್ವಾ? ಸೊ ಇವಾಗ ಸಬ್ಸಿಕ್ವೆಂಟ್ ಅದಾದ್ಮೇಲೆ ಬೇರೆ ತರ ಯಾವ ಪ್ರಿಸರ್ವೇಟಿವ್ಸ್ ಇದೆ? ಕೆಮಿಕಲ್ ಪ್ರಿಸರ್ವೇಟಿವ್ಸ್, ಫಾರ್ಮಾಲ್ಡಿಹೈಡ್ ಬಿಟ್ಬಿಟ್ಟು ಬೇರೆ ಯಾವ ತರ ಪ್ರಿಸರ್ವೇಟಿವ್ಸ್ ಇದೆ? ಸಿಕ್ಕಾಪಟ್ಟೆ ಪ್ರಿಸರ್ವೇಟಿವ್ಸ್ ಇದೆ. 4 ಡಿಜಿಟ್ ನಂಬರ್ ತುಂಬಿಸೋಷ್ಟು ಪ್ರಿಸರ್ವೇಟಿವ್ಸ್ ಇದೆ. ಎಲ್ಲಾ ಪ್ರಿಸರ್ವೇಟಿವ್ಸ್, ಎಲ್ಲಾ ತರ ಏನೇನ್ ಕೆಮಿಕಲ್ ಯೂಸ್ ಮಾಡ್ತಾರೆ ಫುಡ್ ಅಲ್ಲಿ, ದೇರ್ ಆರ್ ಅ ಲಾಟ್ ಆಫ್ ದೆಮ್ ಅಪ್ರೂವ್ಡ್ ಬೈ ದ ವಾಟ್ ಎವರ್ ದಿಸ್ ಫುಡ್ ರೆಗ್ಯುಲೇಟರ್ಸ್, ಬೀಟ್ ಇನ್ ಇಂಡಿಯಾ ಆರ್ ಔಟ್ಸೈಡ್. ನೀವು ಯಾವ್ದಾದ್ರು ಒಂದು, ಈಗ ನಿಮ್ಗೆ ಕೈ ಸಿಗೋ ತರ ಯಾವ್ದಾದ್ರು ಪ್ಯಾಕೆಟ್ ಇದ್ರೆ ಅದನ್ನ ಹಿಂದೆ ತಿರುಗಿಸಿ ನೋಡಿ, ಅದ್ರಲ್ಲಿ ಏನಾದ್ರು ಇಫ್ ದೇರ್ ಇಸ್ ಎನಿಥಿಂಗ್ ರಿಲೇಟೆಡ್ ಟು INS ಸಮ್ ನಂಬರ್, ದೇರ್ ವಿಲ್ ಬಿ ಅ 4 ಡಿಜಿಟ್ ನಂಬರ್. ಹಂಗಿದ್ರೆ ಅವರು ಯಾವುದೋ ಒಂದ್ ಥರದ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಬಿ ಇಟ್ ಟು ಆಸ್ ಅ ಥಿಕ್ನರ್, ಬಿ ಇಟ್ ಆಸ್ ಅ ಎಮಲ್ಸಿಫೈಯರ್, ಬಿ ಇಟ್ artificial color, it could be an artificial flavor that is added to it. ಸೊ ಈ ತರ ಸಾವಿರಾರು ಥರದ ಕೆಮಿಕಲ್ಸ್ ಇದೆ, ಯಾವ್ದಾದ್ರು ಯೂಸ್ ಮಾಡಿರ್ಬೋದು. ಎವ್ರಿ ನಂಬರ್ ಈಸ್ ನೀವು ನಿಮಗೆ ಗೂಗಲಲ್ಲಿ ನಾನು INS 1422 ಅಂತ ಹಾಕಿದ್ರೆ ಅದ್ರ ಬಗ್ಗೆ ಬರುತ್ತೆ. ಇದೇನು, ಇದು ಯಾವ ಥರ ಕೆಮಿಕಲ್ಲು, ಏನು ಕಾಂಬಿನೇಷನ್ನು, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಎಲ್ಲ ಬರುತ್ತೆ. ಸೊ ಯು ಹ್ಯಾವ್ ಇಟ್ ಹ್ಯಾಂಡಿ. ಮೇಡಮ್ ಒಂದ್ ನಿಮಿಷ, ಎಮಲ್ಸಿಫೈಯರ್ ಅಂದ್ರೆ ಏನದು ಕನ್ನಡದಲ್ಲಿ ಹೇಳಿ ನಮ್ಗೆ ಸ್ವಲ್ಪ. ಓಕೆ, ಒಂದು ನಿಮಿಷ. ಅಂದ್ರೆ ಅಚ್ಚ ಕನ್ನಡ ಪದ ಬೇಡ, ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು ಎಮಲ್ಸಿಫೈಯರ್ ಅಂದ್ರೆ ಏನು ಅಂತ. ಓಕೆ, ಈಗ ಕೆಲವು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ, ಎಸ್ಪೆಷಲಿ ರೆಡಿ ಟು ಈಟ್ ಅಲ್ಲಿ ಗ್ರೇವಿ ಟೈಪ್ ಇರುತ್ತೆ. ಪೌಚ್ ಓಪನ್ ಮಾಡಿದ್ರೆ ಲಿಕ್ವಿಡ್ ಟೈಪ್ ಒಳಗಡೆ ಅದರಲ್ಲಿ ಎಣ್ಣೆ ಪದಾರ್ಥ ಇರುತ್ತೆ, ನೀರಿನ ಪದಾರ್ಥನೂ ಇರುತ್ತೆ. ನೀರು, ಎಣ್ಣೆ ಆ್ಯಂಡ್ ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಎಣ್ಣೆ ನೀರು ಹೊಂದ್ಕೊಳ್ಳಲ್ಲ, ಅದು ನಿಮ್ಗೆ ಗೊತ್ತಿರೋದೇನೆ. ಇವೆರಡು ಹೊಂದ್ಕೋಬೇಕು ಅಂದ್ರೆ ಒಂದು ಕೆಮಿಕಲ್ ಹಾಕಬೇಕು. ಆ ಕೆಮಿಕಲ್ ಇಸ್ ಎಮಲ್ಸಿಫೈಯರ್. ಸೊ ನಿಮ್ಗೆ ಓಪನ್ ಮಾಡಿ ನೀವು ಪ್ಯಾಕೆಟ್ ಹಾಕಿದಾಗ ನೀವು ಮನೇಲೆ ರುಬ್ಬಿರೋ ಗ್ರೇವಿ ತರ ಕಾಣುತ್ತೆ, ನೀರು ಮತ್ತೆ ಎಣ್ಣೆ ಬೇರೆ ಬೇರೆ ಕಾಣಿಸೋದಿಲ್ಲ. ಸೊ ದಿಸ್ ಕೆಮಿಕಲ್ ಬೈಂಡ್ಸ್ ದೀಸ್ ಟು ಗಿವ್ ಯು ಅ ಹೋಮೋಜಿನಿಟಿ. ಅದು ಒಳ್ಳೇದಾ ಕೆಟ್ಟದಾ? ನೋ ವೇ. ಎನಿ ಕೆಮಿಕಲ್ ದಟ್ ಇಸ್ ಆಡೆಡ್ ಆನ್ ಟಾಪ್ ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಕೆಟ್ಟದು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಸುಮಾರು ಜನ ಗಮನ ಕೊಡಲ್ಲ, ನಾನು ಗಮನ ಕೊಡ್ತಿರ್ಲಿಲ್ಲ. ಐ ಥಿಂಕ್ ಇನ್ ದ ಲಾಸ್ಟ್ 3 years ಇಸ್ ವೆನ್ ಐ ಬೀನ್ ವೆರಿ ಕಾಷಿಯಸ್ ಅಬೌಟ್ ಇಟ್. ಬಟ್ ಎಲ್ಲ ಕೆಮಿಕಲ್ಲುವೇ ಮೆಜಾರಿಟಿ ಆಫ್ ದಮ್ ಅಪ್ರೂವ್ಡು, ಯಾವುದು ಅಪ್ರೂವ್ ಇಲ್ಲದೆ ಯೂಸ್ ಮಾಡ್ತಿಲ್ಲ. ಬಟ್ ಏನು ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಸ್ಟಾರ್ ಸೈನ್ ಹಾಕಿರ್ತಾರೆ, ಇದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಸೊ ಯು ನೀಡ್ ಟು ಬಿ ಶ್ಯೂರ್ ಆಫ್ ವಾಟ್ ಯುರ್ ಈಟಿಂಗ್ ಅಲಾಂಗ್ ವಿತ್ ಯುವರ್ ಫುಡ್. ಊಟ ಮಾಡ್ತೀರಾ, ಹೊರಗಡೆ ತಿಂತೀರಾ, ಎಲ್ಲ ಮಾಡ್ತೀರಾ, ಬಟ್ ಅಲಾಂಗ್ ವಿತ್ ದಟ್ ವಾಟ್ ಎಲ್ಸ್ ಇಸ್ ಗೋಯಿಂಗ್ ಇನ್ ಟು ಯುವರ್ ಸಿಸ್ಟಮ್ ಇಸ್ ಸಮಥಿಂಗ್ ಯು ನೀಡ್ ಟು ಬಿ ಕಾಷಿಯಸ್ ಅಬೌಟ್. ಮೇಡಮ್, ಇನ್ನೊಂದು ನೆಕ್ಸ್ಟ್ ಕ್ವಶನ್. ಈ ಪೈನಾಪಲ್ ಎಸೆನ್ಸ್ ಬರುತ್ತಲ್ಲ, ಆ ಪೈನಾಪಲ್ ಎಸೆನ್ಸ್ ಅಲ್ಲಿ ನಿಜವಾಗ್ಲೂ ಪೈನಾಪಲ್ ಇರುತ್ತಾ ಇಲ್ವಾ? ಐ ಡೋಂಟ್ ಥಿಂಕ್ ಸೊ. ಈಗ ಸುಮಾರು ಕೆಮಿಕಲ್ಸ್ ಅಲ್ಲಿ, ಸುಮಾರು ಕೆಮಿಕಲ್ಸು ಆರ್ ಓನ್ಲಿ ಫ್ಲೇವರಿಂಗ್ ಏಜೆಂಟ್ಸು. ನೀವು ಕೆಲವು ಪ್ಯಾಕೆಟ್ ಮೇಲೆ ನೋಡಿರ್ಬೋದು, ನೇಚರ್ ಐಡೆಂಟಿಕಲ್ ಕಲರ್ಸ್ ಅಂಡ್ ಫ್ಲೇವರ್ಸ್ ಅಂತ ಹಾಕಿರ್ತಾರೆ. ಮಹಾನ್ ತಾಪತ್ರೆ ಅದು. ಏನು ಅಂದ್ರೆ ಅದ್ರಲ್ಲಿ ಪೈನಾಪಲ್ಲು ಇರಲ್ಲ, ಮ್ಯಾಂಗೋನು ಇರಲ್ಲ, ಎಂಥದ್ದು ಇರಲ್ಲ. ಅದ್ರ ಐಡೆಂಟಿಕಲ್ ಫ್ಲೇವರ್ ಒಂದು ಕೆಮಿಕಲ್ ಇರುತ್ತೆ, ಅದನ್ನ ಹಾಕಿರ್ತಾರೆ. ಓಕೆ ಓಕೆ. ಹಾ, ಅಂದ್ರೆ ಇವಾಗ ಯೂಶಲ್ ಆಗಿ ಬಿಂದು ಸುಮಾರು ಈ ತರ ರೂಮರ್ಸ್ ಅಥವಾ ಹೇಳ್ತಾರೆ, ನಿಜಾನೋ ಸುಳ್ಳೋ ಗೊತ್ತಿಲ್ಲ. ನಿಮ್ಮ ಹತ್ರ ಏನಾದ್ರು ಒಂದು ಒಳ್ಳೆ ಲಿಸ್ಟ್ ಇದ್ರೆ ನಮಗ್ ಕೊಡಿ. ಉದಾಹರಣೆಗೆ ಈ ತಂದೂರಿ ಚಿಕನ್ ನಲ್ಲಿ ತುಂಬಾ ಕೆಂಪುಗೆ ಚೆನ್ನಾಗಿ ಕಾಣಿಸುತ್ತೆ ಕಣಪ್ಪ, ಅದ್ರ ಒಳಗಡೆ ಫುಲ್ಲು ಕೆಮಿಕಲ್ಸ್ ಹಾಕಿರ್ತಾರೆ, ಅದು ಕೆಂಪುಗೆ ಚೆನ್ನಾಗಿರಂಗ್ ಕಾಣ್ಲಿ ಅಂತ ಒಂದು ಹೇಳ್ತಾರೆ. ಇನ್ ಕೆಲವ್ರ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಹೋಟ್ಲಲ್ಲಿ ನೀನು ಕುಡಿಯೋ ಕಾಫಿ ಇದೆಯಲ್ಲ, ಅದು ಒಂಥರ ಕಲರ್ ಬರ್ಲಿ ಅಥವಾ ಒಂಥರ ಫ್ಲೇವರ್ ಬರ್ಲಿ ಅಂತ ಅದಕ್ಕೆ ಎಕ್ಸ್ಟ್ರಾ ಏನೋ ಕೆಮಿಕಲ್ಸ್ ಹಾಕಿರ್ತಾರಪ್ಪ ಅಂತ. ಈ ತರ ಏನೋ ಒಂದಷ್ಟು ಅಂತೆ ಕಂತೆ ಕತೆಗಳಿದಾವೆ. ಇದೇ ತರ ನಿಮ್ಮ ಹತ್ರ ಏನಾದ್ರು ಲಿಸ್ಟ್ ಇದಾವ? ಇದೆಲ್ಲ ಎಷ್ಟು ನಿಜ, ಎಷ್ಟು ಸುಳ್ಳು? ಕಾಫಿ ಬಗ್ಗೆ ಗೊತ್ತಿಲ್ಲ ನನಗೆ, ಬಟ್ ಡೆಫಿನೆಟ್ ಆಗಿ ಕಲರ್ ತುಂಬಾ ಬಳಸ್ತಾರೆ ಹೋಟೆಲ್ ಇಂಡಸ್ಟ್ರಿ ಮತ್ತೆ ರೆಡಿ ಇದು ಪ್ರಾಸೆಸ್ಡ್ ಫುಡ್ ಅಲ್ಲಿ ಕಲರ್ಸ್ ತುಂಬಾ ಬಳಸ್ತಾರೆ.
ಏನು ಅಂತಂದ್ರೆ ಜನರಿಗೆ ಚೆನ್ನಾಗಿ ಕಾಣಬೇಕು, ತಿನ್ನಕ್ಕೆ ಹೆಂಗಿದೆಯೋ ಸೆಕೆಂಡರಿ. ನಮ್ದು ಫಸ್ಟ್ ಸೆನ್ಸಸ್ ಏನು ಅಂದ್ರೆ ನೋಡಕ್ಕೆ ಬ್ಯೂಟಿಫುಲ್ ಆಗಿ ಕಾಣಬೇಕು. ಕೆಂಪು ವಾಟ್ ಎವರ್ ಚಿಕನ್ ಆಗಲಿ ಬಜ್ಜಿ ಆಗಲಿ ಯಾವುದಾದ್ರೂ ಆಗಲಿ ಚೆನ್ನಾಗಿ ಕಂಡ್ರೆ ದೆನ್ ಯು ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್, ನಾನು ಅದನ್ನು ತೊಗೊಂಡು ತಿನ್ನಬೇಕು ಅಂತ. ಸೊ ಚೆನ್ನಾಗಿ ಕಾಣಕ್ಕೆ ಕಲರ್ ಬಳಸ್ತಾರೆ. ಅಂಡ್ ದ ನೆಕ್ಸ್ಟ್ ಇಸ್ ಯೋರ್ ಸ್ಮೆಲ್, ನಿಮ್ಮದು ಸೆನ್ಸು. ವಾಸನೆ ಚೆನ್ನಾಗಿದೆಯಾ, ಚೆನ್ನಾಗಿ ಗಮ್ ಅಂತ ಬರ್ತಿದ್ಯಾ, ಬೇಕ್ರಿ ಕಡೆ ನೀವೇ ಟರ್ನ್ ಮಾಡ್ಕೊಂಡು ಹೋಗ್ತೀರಾ. ಸೊ ಅಲ್ಲಿ ಫ್ಲೇವರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ದ ನೆಕ್ಸ್ಟ್ ಲೆವೆಲ್ ವೇರ್ ಓಕೆ ನನಗೆ ಬೇಕಿದು ಅಂತ ಯು ಮೇಕ್ ದ ಡೆಸಿಷನ್. ಸೊ ಹಾಗೆ ಕಲರ್ ಆಗಲಿ ಫ್ಲೇವರ್ ಆಗಲಿ ಎಕ್ಸ್ಟೆನ್ಸಿವ್ ಆಗಿ ಕೆಮಿಕಲ್ಸ್ ಬಳಸ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ಎನಾರ್ಮಸ್ ಎಫೆಕ್ಟ್ ಆನ್ ಯುವರ್ ಬಾಡಿ. ಇನ್ಫ್ಯಾಕ್ಟ್ ಮಕ್ಕಳಿಗೆ ವರ್ಸ್ಟ್ ಎಫೆಕ್ಟು. ನಮಗೆ ಅಟ್ಲೀಸ್ಟ್ ದೊಡ್ಡವ್ರಿಗೆ ಸ್ಮಾಲ್ ಅಮೌಂಟ್ಸಲ್ಲಿ ಹೋದರೆ ಬಾಡಿ ತಡೆಯುತ್ತೆ, ಇಟ್ ವಿಲ್ ಟ್ರೈ ಆ್ಯಂಡ್ ಪುಟ್ ಇಟ್ ಔಟ್ ಇನ್ ಸಮ್ ವೇ ಆರ್ ಸಮಥಿಂಗ್. ಆದರೆ ಮಕ್ಕಳಿಗೆ ದ ಸ್ಮಾಲ್ ಕ್ವಾಂಟಿಟಿ ಫಾರ್ ಅಸ್ ಈಸ್ ಅ ಲಾರ್ಜ್ ಕ್ವಾಂಟಿಟಿ ಫಾರ್ ಅ ಕಿಡ್. ಅವ್ರ ಬಾಡಿಲಿ ಫಂಕ್ಷನ್ಸ್ಗೆ, ಅವ್ರದ್ದು ಬಾಡಿಗೆ. ಸೊ ಇಟ್ ಹ್ಯಾಸ್ ಅಡ್ವರ್ಸ್ ಎಫೆಕ್ಟ್ಸು. ಸುಮಾರು ಜನ ಪೇರೆಂಟ್ಸ್ ಕೇಳಿದ್ದೀನಿ ನಾನು, ಇದು ಐಸ್ ಕ್ರೀಮ್ ತಿನ್ಬಿಟ್ರೆ ತುಂಬ ಕ್ರ್ಯಾಂಕಿಯಾಗಿ ಹೋಗ್ತಾರಪ್ಪ, ಶುಗರ್ ಕೊಟ್ಬಿಟ್ರೆ ತುಂಬ ಕ್ರ್ಯಾಂಕಿ. ಶುಗರ್ ಗಿಗರಿಂದೆಲ್ಲ ಅಲ್ಲ ಅದು, ದಟ್ಸ್ ಅ ಮಿತ್, ಶುಗರಿಂದ ಕ್ರ್ಯಾಂಕಿ ಆಗ್ತಾರೆ ಅಂತ. ಈ ಕನ್ಫೆಕ್ಷನರೀಸಲ್ಲಿ, ಚಾಕ್ಲೇಟಲ್ಲಿ, ಆಮೇಲೆ ಎಸ್ಪೆಷಲಿ ಕಲರ್ಫುಲ್ ಕ್ಯಾಂಡೀಸ್ ಇರುತ್ತಲ್ಲ ಅದರಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಫುಡ್ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. And then the preservatives. A combination of these two chemicals attacks the brain where they become hyperactive. ದೇವ್ರೆ, ಐಸ್ ಕ್ರೀಮ್ಗೂ ಕಲ್ಲು ಹಾಕ್ಬಿಟ್ರಲ್ರಿ. ನೋ ಬಟ್ ಸಿ ಆನ್ ಅ ಸೀರಿಯಸ್ ನೋಟ್, ರೈಟ್? ಈಗ ನಾನು ಒಬ್ಬ ಗ್ರಾಹಕ ಆಗಿ ಇಲ್ಲಿ ಏನೇನು ನೋಡ್ರಿ, ಅಂಗಡಿಯವ್ರಿಗೆ ಅಥವಾ ಸೂಪರ್ ಮಾರ್ಕೆಟ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಇರೋದನ್ನ ತೆಗೆದು ಹಾಕ್ತಾರೆ. ಬಟ್ ನಾನು ಹಿಂದ್ಗಡೆ ಲೇಬಲ್ ತಿರುಚಿ ನೋಡಿದಾಗ ಆ ಲೇಬಲ್ ಅಲ್ಲಿ ಏನಾದ್ರು ಗಮನಿಸ್ಬೇಕಾ ನಾನು, ಇದನ್ನ ಇಂಗ್ರೀಡಿಯೆಂಟ್ಸ್ ಹಾಕಿದಾರೋ ಇಲ್ವೋ ಅಂತ? ಡೆಫಿನೆಟ್ಲಿ. ಅದ್ ಹೆಂಗೆ, ಅದು ಏನೇನ್ ತರ ಇಂಗ್ರೀಡಿಯೆಂಟ್ಸ್ ನೋಡ್ಬೇಕು ಅಂತ? ಸೊ ಒಂದು ಫಸ್ಟ್ ನಾ ಹೇಳ್ದಂಗೆ ನೇಚರ್ ಐಡೆಂಟಿಕಲ್ ಕಲರ್ಸ್ ಅಂಡ್ ಫ್ಲೇವರ್ಸ್ ಅಂತ ಹಾಕಿರ್ತಾರೆ, ಅದು ಭಾರಿ ಪ್ರಾಬ್ಲಮ್ ಅದು. ಆಮೇಲೆ ಎಮಲ್ಸಿಫೈಯರ್ ಕೆಲವು ಬರ್ಕೊಂಡಿದ್ದೀನಿ ನಾನು, ಐ ಟೆಲ್ ಯು. ಮ್ಯಾಲ್ಟೋಡೆಕ್ಸ್ಟ್ರಿನ್ ಅಂತ ಒಂದು ಯೂಸ್ ಮಾಡ್ತಾರೆ ಎಕ್ಸ್ಟೆನ್ಸಿವ್ ಆಗಿ. ಇನ್ನೊಂದ್ಸಲಿ ರಿಪೀಟ್ ಮಾಡಿ ಹೆಸರು, ಚೆನ್ನಾಗದೆ ಕೇಳಕ್ಕೆ. ಮ್ಯಾಲ್ಟೋಡೆಕ್ಸ್ಟ್ರಿನ್ ಅಂತ ಯೂಸ್ ಮಾಡ್ತಾರೆ. ಇಟ್ಸ್ ಅ ಥಿಕ್ನಿಂಗ್. ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಗುರು, ನಾನು ಅಷ್ಟು ಕಠೋರ ಹೃದಯ ಅಲ್ಲ. ಹೇಳ್ತೀನಿ ಯಾವಾಗ ಅಂದ್ರೆ ಮಾಲ್ಟೋಡೆಕ್ಸ್ಟ್ರಿನ್ ಅಂತೀನಿ, ಕನ್ನಡ ವರ್ಷನ್. ಎನಿವೆ, ಸೊ ಅದು ಥಿಕ್ನಿಂಗ್ ಏಜೆಂಟು. INS 1422 ಅಂತ ನೀವು ಯಾವ್ದಾದ್ರು ಲೇಬಲ್ ಮೇಲೆ ನೋಡಿದ್ರೆ, ಕೆಲವರು ದೊಡ್ಡ ದೊಡ್ಡ ಕಂಪನಿಗಳು, ಪ್ರಾಸೆಸ್ ಫುಡ್ ಕಂಪನಿಗಳು ಏನು ಅಂದ್ರೆ, ಅವರು ದೇ ವಾಂಟ್ ಟು ಪ್ಲೇ ಸೇಫ್. ನಾವು ಕೆಮಿಕಲ್ ಬಳಸ್ತೀವಿ, ಆದ್ರೆ ನಾವು ಅದನ್ನ ಏನು ಅಂತ ಹೇಳಲ್ಲ. INS 1422 ಅಂತ ಹೇಳ್ತೀವಿ. ನಿಮ್ಮ ಹಣೆ ಬರ, ನೀವು ಬೇಕಾದ್ರೆ ಲುಕ್ಅಪ್ ಮಾಡ್ಕೊಂಡು ನೋಡ್ಕೊಡಿ, ಅದೇನು ಅಂತ ತಿಳ್ಕೊಳ್ಳಿ. ಮ್ಯಾಲ್ಟೋಡೆಕ್ಸ್ಟ್ರಿನ್ನ ಇನ್ನೊಂದು ಡೆಕ್ಸ್ಟ್ರಿನ್ನ ನಿಮ್ಮ ಹಣೆ ಬರ ಅಂತ. ಕೆಲವರು ಮ್ಯಾಲ್ಟೋಡೆಕ್ಸ್ಟ್ರಿನ್ ಅಂತ ಹಾಕಿರ್ತಾರೆ. ಬಟ್ ಇಫ್ ಯು ಸಿ, ಲೈಕ್ ಐ ಸೆಡ್, ಇಫ್ ಯು ಸಿ ಎನಿಥಿಂಗ್ ವಿತ್ INS, it's a coding system. INS, a 4-digit number, there is one or the other sort of chemical that is there in that food ಅಂತ. ಇನ್ನೊಂದೆರಡು ಹೇಳ್ತೀನಿ. ಸೋಡಿಯಂ ಬೆನ್ಸೋಯೇಟ್, INS 211 ಅಂತ, 0211 ಅಂತ. ಸೊ ಇಟ್ಸ್ ಅನ್ accepted preservative. FSSA ಅವರೇನೆ, ಇನ್ಫ್ಯಾಕ್ಟ್ ವರ್ಲ್ಡ್ ಓವರ್, ಸೋಡಿಯಂ ಬೆನ್ಸೋಯೇಟ್ ಈಸ್ ಅ acceptable preservative ಅಂತ ಹೇಳಿದ್ದಾರೆ. ಆದರೆ ವೆನ್ ಇಟ್ ಇಸ್ ಯೂಸ್ಡ್ ಆನ್ ಅ ವೆರಿ ರೆಗ್ಯುಲರ್ ಬೇಸಿಸ್, ನಾನು 3 ಹೊತ್ತು ತಿನ್ನೋ ಊಟದಲ್ಲಿ ಸೋಡಿಯಂ ಬೆನ್ಸೋಯೇಟ್ ಇದ್ರೆ, ಇಡೀ ವಾರ ತಿನ್ನೋ ಊಟದಲ್ಲಿ, ಒಂದೊಂದು ಹೊತ್ತು ತಿನ್ನೋ ಊಟದಲ್ಲಿ, ತಿಂಡಿಲಿ ಸೋಡಿಯಂ ಬೆನ್ಸೋಯೇಟ್ ಇದ್ರೆ, ಇಟ್ ವಿಲ್ ಹ್ಯಾವ್ ಹಾರ್ಮ್ಫುಲ್ ಎಫೆಕ್ಟ್ಸ್. ನಾನು ಯಾವತ್ತೋ ಒಂದಿನ ತಿಂತೀನಿ ಅಂತಂದ್ರೆ ಯು ಕ್ಯಾನ್ ಸೇ ಇಟ್ ಇಸ್ ನೆಗ್ಲಿಜಿಬಲ್, ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ದಿನ ಈ ಥರ ಪ್ರಿಸರ್ವೇಟಿವ್ಸು, ಕೆಮಿಕಲ್ ಇರೋ ಪದಾರ್ಥಗಳು ಕನ್ಸ್ಯೂಮ್ ಮಾಡ್ತಿದ್ದೀನಿ ಅಂದರೆ, then it is something that you need to really think about. ವಾಸುಕಿ, ಅವೇರ್ನೆಸ್ ಎಷ್ಟು ಕಮ್ಮಿ ಇದೆ ಅಲ್ವಾ ಜನರಲಿ. ಅಟ್ಲೀಸ್ಟ್ ನನಗೆ ಇದೆಲ್ಲ ಫಸ್ಟ್ ಟೈಮ್ ನ್ಯೂಸ್. ಐ ಮೀನ್ ಇಟ್ ಇಸ್ ಶಾಕಿಂಗ್. ನಾನು ಸುಮಾರು ಅಮೆರಿಕನ್ ಇದರಲ್ಲಿ ಒಂದೆರಡು ಡಾಕ್ಯುಮೆಂಟ್ರಿ ಓದಿದ್ದೆ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಈಗ ಶುರು ಮಾಡಿದ್ದಾರೆ ಪ್ಯಾಕೇಜಿಂಗ್ ಐಟಮ್ಸ್ ಮೇಲೆ ಅಂತ.
ನಮ್ಮಲ್ಲಿ ಎಲ್ಲಿ ಐ ಡೋಂಟ್ ನೋ, ಇಟ್ಸ್ ವೆರಿ ಶಾಕಿಂಗ್. ಯಾಕಂದ್ರೆ ಎಲ್ರಿಗೂ ಬಿಂದು ಜಯರಾಮ್ ತರ ಡೀಟೇಲ್ಸ್ ಗೊತ್ತಿರಲ್ಲ, ಎಲ್ರು ಅರಳಿಕಟ್ಟೆ ತರ ಪಾಡ್ಕಾಸ್ಟ್ ಕೇಳಿರಲ್ಲ. ಇಟ್ಸ್ ವೆರಿ ಸರ್ಪ್ರೈಸಿಂಗ್ ದಟ್ ಇಟ್ ಇಸ್. ಬಿಂದು, ಪ್ರಾಕ್ಟಿಕಲ್ ಆಗಿ ಒಂದು ಹೆಲ್ಪ್ ಮಾಡಿ ನಮ್ಗೆ. ಈಗ ನಾವು ನೋಡಪ್ಪ, ನಮ್ಗೇನು ಈ ತರ ನ್ಯಾಚುರಲ್ ಫುಡ್ ಬೇಡ, ಪ್ರಿಸರ್ವೇಟಿವ್ಸ್ ಇರೋದು ಬೇಡ ಅಂತ ನಾವು ಅನ್ಕೊಂಡ್ರೆ, ನಮ್ಗೆ ಒಂದೇ ಒಂದು ಆಪ್ಷನ್ ಇರೋದು ಅಂದ್ರೆ ಹಿಮಾಲಯಾಗ ಹೋಗ್ಬೇಕು, ಎಕ್ಸಾಕ್ಟ್ಲಿ, ಅಥವಾ ನಮ್ದೇ ಏನೋ ಒಂದು ಆಶ್ರಮನೋ ಅಥವಾ ಏನಾದ್ರು ಒಂದು ಫಾರ್ಮ್ ಕಟ್ಕೋಬೇಕು. ಕರೆಕ್ಟ್. ಅದು ಕಷ್ಟ ಆಗತ್ತಲ್ವಾ? ಅಂದ್ರೆ ಟು ಅನ್ ಎಕ್ಸ್ಟೆಂಟ್ ಇಷ್ಟಿದ್ರೆ ಓಕೆ, ಇದಾದ್ಮೇಲೆ ಕಷ್ಟ, ಅದು ಬೇಡ ಅಂತ ಏನಾದ್ರು ಒಂದು ಆರ್ಡಿನರಿ ಕಸ್ಟಮರ್ಗೆ ಅವನೊಂದು ಫುಡ್ ಕೋರ್ಟ್ಗೆ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದಾಗ ಅವ್ನು ಹೆಂಗ್ ಡಿಸೈಡ್ ಮಾಡ್ಬೋದು? ಜನರಿಕ್ ಆಗಿ ಹೇಳೋದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಒಂದೆರಡು ಎಕ್ಸಾಂಪಲ್ ಕೊಡಿ ಹೋಗ್ಲಿ. ಈಗ ಒಂದು ಕಾನ್ಶಿಯಸ್ ಆಗಿರಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾನು ಆರ್ಗ್ಯಾನಿಕ್ ಸ್ವಿಚ್ ಆಗ್ಬಿಡ್ತೀನಿ, ಅದರಲ್ಲಿ ಎಲ್ಲ ಕೆಮಿಕಲ್ಸ್ ಬಳಸಲ್ಲ, ಇದು ಮಾಡಲ್ಲ ಅದು ಮಾಡಲ್ಲ ಅಂತ. ಬಟ್ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್ ಆಫ್ ದ ರೆಗ್ಯುಲೇಷನ್ಸ್ ದಟ್ ಆರ್ ದೇರ್ ಇನ್ ದಿ ಆರ್ಗ್ಯಾನಿಕ್ ಇಂಡಸ್ಟ್ರಿ. ಯಾವುದೋ ಒಂದು ಪ್ಯಾಕೇಜ್ ಮೇಲೆ ದಿಸ್ ಆರ್ಗ್ಯಾನಿಕ್ ಇದು ಅಪ್ರೂವ್ಡು ಅಂತೆಲ್ಲ ಬರುತ್ತೆ, ಬಟ್ ಹೌ ಮಚ್ ಆರ್ ದೇ ಫಾಲೋಯಿಂಗ್ ದೋಸ್ ರೆಗ್ಯುಲೇಷನ್ಸ್ ನನಗೆ ಗೊತ್ತಿಲ್ಲ. ಬಟ್ ಟು ಅನ್ ಎಕ್ಸ್ಟೆಂಟ್ ಆರ್ಗ್ಯಾನಿಕ್ ಅಂತ ಲೇಬಲ್ ಆಗಿರೋದು, ಇಟ್ ಕಟ್ಸ್ ಆಫ್ ದ ಕೆಮಿಕಲ್ ಕಂಟೆಂಟ್. ಅಂದರೆ ಈಗ ಕೆಮಿಕಲ್ಸ್ ಹೆಂಗೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಬಳಸ್ತಾರೆ. ಬೆಳೆ ಬೆಳೆಸ್ಬೇಕಾರೆ ಬೆಳೆಗೆ ಹುಳ ಬರ್ದಿರಲಿ ಅಂತ ಬೆಳೆನ ಪ್ರಾಸೆಸ್ ಮಾಡಿ ಅದ್ರದ್ದು ಹಸ್ಕ್ನ ಇದು ಅಥವಾ ವಾಟ್ ಎವರ್ ಔಟರ್ ಕವರ್ನ ತೆಗೆದು ಪ್ರಾಸೆಸ್ ಮಾಡಿ ಮಾಡ್ಬೇಕಾದ್ರೆ ಕೆಮಿಕಲ್ಸ್ ಬಳಸ್ತಾರೆ. ಚೆನ್ನಾಗಿ ಕಾಂಡಿ ಅಂತ ಕೆಮಿಕಲ್ಸ್ ಬಳಸ್ತಾರೆ. ಸೊ ದರ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರಾಸೆಸಿಂಗ್ ದಟ್ ಗೋಸ್ ಥ್ರೂ ಆ್ಯಂಡ್ ಕೆಮಿಕಲ್ಸ್ ದಟ್ ಆರ್ ಯೂಸ್ಡ್. ಅದನ್ನು ಪ್ರಾಸೆಸ್ ಫುಡ್ ತಂದಾಗ ಇನ್ನೊಂದು ಥರ ಕೆಮಿಕಲ್ಸ್ ಬಳಸ್ತಾರೆ. ಸೊ ಹಾಗಾಗಿ ಫಾರ್ ಮೀ ಪರ್ಸ್ನಲಿ, ಟು ಅನ್ ಎಕ್ಸ್ಟೆಂಟ್ ಆರ್ಗ್ಯಾನಿಕ್ ಫುಡ್ ವಿಲ್ ಕಟ್ ಡೌನ್ ದ ಕೆಮಿಕಲ್ಸ್ ದಟ್ ಆರ್ ಯೂಸ್ಡ್. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್, ಬಟ್ ಅಟ್ಲೀಸ್ಟ್ 50% ಕಟ್ ಡೌನ್ ಆಗಿರುತ್ತೆ ಅಂತ ಅನ್ಕೋಬೋದು. ಬಿಕಾಸ್ ಆರ್ಗ್ಯಾನಿಕ್ ಫುಡ್ನ ನೋಡಿದ್ರೆ ನೀವು ಡಲ್ ಆಗಿರುತ್ತೆ, ಏನು ಆ ಥರ ನೋಡಿದ ತಕ್ಷಣ ತೊಗೊಂಬಿಡೋಣಪ್ಪ ಅಂತ ಅಟ್ರಾಕ್ಟಿವ್ ಆಗಿರಲ್ಲ. ಇನ್ಫ್ಯಾಕ್ಟ್ ಒಂದು ಕೈಯಲ್ಲಿ ನೀವು ರೆಗ್ಯುಲರ್ ಆಗಿ ತರೋ ಬೇಳೆ, ಇನ್ನೊಂದು ಕೈಯಲ್ಲಿ ಆರ್ಗ್ಯಾನಿಕ್ ಬೇಳೆ ಇಟ್ಕೊಂಡು ನೋಡಿ, ಯು ಕ್ಯಾನ್ ಸಿ a remarkable difference in its color. So, and even more remarkable difference in the you know. No, that's where you are mistaken. ಈಗ ಇದು ಗ್ರಾಸರಿ ಪ್ರೈಸಸ್ ಎಲ್ಲ ರೆಗ್ಯುಲರ್ ಆಗಿ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಇಟ್ಸ್ ಆಲ್ಮೋಸ್ಟ್ ಆನ್ ಪಾರ್ ವಿತ್ ದ ಆರ್ಗ್ಯಾನಿಕ್. ಇದು ಈಗ ಬೇಳೆ ಇಫ್ ಯು ಸೇ ರೆಗ್ಯುಲರ್ ಆಗಿ ನಿಮಗೆ 100 ರೂಪಾಯಿಗೆ ಸಿಗುತ್ತೆ ಅಂದ್ರೆ, ಮೇ ಬಿ 120 ರೂಪಾಯಿಗೆ ಆರ್ಗ್ಯಾನಿಕಲ್ ಸಿಗ್ಬೋದು. ದಟ್ಸ್ ನಾಟ್ ಅ ಬಿಗ್ ಡಿಫ್ರೆನ್ಸ್. ಒನ್ ಟೈಮ್ ಇತ್ತು, ಅವಾಗ 50 ರೂಪಾಯಿಗೆ ಸಿಗ್ತಿತ್ತು, ಇದು 120 ರೂಪಾಯಿ ಇತ್ತು. ದೆನ್ ಯು ಕ್ಯಾನ್ ಸೇ ಮೋರ್ ದನ್ ಡಬಲ್ ಅಪ್ಪ, ಏನು ತುಂಬಾ ಕಾಸ್ಟ್ಲಿ ಅಂತ. ಈಗ ಹಂಗಿಲ್ಲ. ದೋಸ್ they've come closer, as in organic ಎಲ್ಲಿತ್ತೋ ಅಲ್ಲೇ ಇದೆ, ಬಟ್ ರೆಗ್ಯುಲರ್ ಆಗಿ ನಾವು ತಗೊಳ್ಳೋದು the prices have gone up a lot. Okay. ಮೇಡಮ್, ಈಗ ನಾವು ಒಂದ್ಸಲಿ ಹೋಗಿ ಸಾಮಾನು ತಗೊಂಬರೋ ಅಂದ್ರೆ ಒಂದು 50 ಐಟಮ್ಗಳು ಇರ್ತವೆ ಲಿಸ್ಟಲ್ಲಿ, ಆಯ್ತಾ? ಆ 50 ಐಟಮ್ ಲಿಸ್ಟಲ್ಲೂ ನಾವು ನೋಡ್ಕೊಂಡು ಇದು INS 144 123 ಅದೆಲ್ಲ ನೋಡ್ಕೊಂಡು ಹೋಗಕ್ಕಲ್ಲ. ಒಂದು. ಎರಡನೇದು, ನಮಗ್ ಗೊತ್ತು ಇರಲ್ಲ ಅಲ್ವಾ? ಇವಾಗೇನೋ ನಮಗ್ ಗೊತ್ತಾಯ್ತು, ಬಟ್ ನಮ್ಗೆ ಗೊತ್ತಿಲ್ದಿರ. ಸೊ ಈ ಎರಡೂ ಸಮಸ್ಯೆನ ಓವರ್ಕಮ್ ಮಾಡೋದು ಹೆಂಗೆ, ಅಥವಾ ಇದಕ್ಕೆ ರೆಸಲ್ಯೂಷನ್ ಏನಾದ್ರು ಟಿಪ್ಸ್ ಕೊಡ್ತೀರಾ? ಸಿಂಪಲ್, ಮನೇಲಿ ಅಡ್ಗೆ ಮಾಡ್ಕೊಂಡು ತಿನ್ನಿ, ಹೊರಗಿಂದ ತರಬೇಡಿ ಅಷ್ಟೇ. ಓಕೆ. ಸೊ ಏನು ಅಂದ್ರೆ, ನಿಮ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ನಾನು ಹೋಮ್ ವರ್ಕ್ ಮಾಡ್ಬೇಕಲ್ಲ, ಅಯ್ಯೋ ಅದನ್ನ ಯಾರು ಮಾಡ್ತಾರೆ ಅಂತಂದ್ರೆ, ಐ ಆಮ್ ಸಾರಿ, ನೋಬಡಿ ಕ್ಯಾನ್ ಹೆಲ್ಪ್ ಯು. ಬಟ್ ದಿಸ್ ಇಸ್ ಅ ಒನ್ ಟೈಮ್ ಹೋಮ್ ವರ್ಕ್. ನಾನು ರೆಗ್ಯುಲರ್ ಆಗಿ ಇಂಥ ಐಟಮ್ ತರ್ತಿದ್ದೀನಿ, ಅದರಲ್ಲಿ ಏನಿದೆ, ನೀವು ಒಂದಿನ ಇದು ಒಂದಿನ ಅದು ಅಂತೇನು ತರಕ್ ಹೋಗಲ್ಲ. ಒಂದು ತಿಂಗಳಿಗೆ ಈ ಸಾಮಾನು ಅಂತ ಒಂದು ಫಿಕ್ಸ್ ಆಗೋಗಿರುತ್ತೆ. ಸೊ ಇಟ್ಸ್ ಅ ಒನ್ ಟೈಮ್ ಹೋಮ್ ವರ್ಕ್ ದಟ್ ಯು ನೀಡ್ ಟು ಡೂ. ಸ್ಪೆಂಡ್ ಅ ಫ್ಯೂ ಅವರ್ಸ್ ಟು ಸಿ, ನಾನು ಇದಿದ್ದು ತರ್ತಾ ಇದ್ದೀನಪ್ಪ, ರೆಗ್ಯುಲರ್ ಆಗಿ ಇದನ್ನು ಕನ್ಸ್ಯೂಮ್ ಮಾಡ್ತಿದ್ದೀವಿ, ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡ್ಕೊಳ್ಳೋದು. ಅಂಡ್ ದೆನ್ ದೇರ್ ಆರ್ ಆಲ್ವೇಸ್ ಬೆಟರ್ ಆಲ್ಟರ್ನೇಟಿವ್ಸ್ ಮಾರ್ಕೆಟಲ್ಲಿ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಪ್ರಾಸೆಸ್ ಫುಡ್ ಇನ್ ಅ ಮಾರ್ಕೆಟ್ ಇಸ್ ಬ್ಯಾಡ್, ಎಲ್ಲಾದ್ರಲ್ಲೂ ಕೆಮಿಕಲ್ ಇರುತ್ತೆ ಅಂತ. ದೇರ್ ಆರ್ ಅ ಲಾಟ್ ಆಫ್ ಬ್ರ್ಯಾಂಡ್ಸ್ ಲೈಕ್ ಆರ್ಸ್ ಹೂ ಆರ್ ಕ್ಲೀನ್, ಏನು ಯೂಸ್ ಮಾಡ್ತಾ ಇರೋವಂಥದ್ದು. ಸೊ
So you will find an alternative for everything. ಇಟ್ಸ್ ಆಕ್ಚುಲಿ ಒಂಥರ ಇಟ್ಸ್ ಅ ಕರ್ಸ್ ಅಂತಾನೆ ಹೇಳ್ಬೋದು. ಇದ್ರ ಎವಲ್ಯೂಷನ್ ಎಲ್ಲ ಹೆಂಗೆ ಅಂತ ಗೊತ್ತಾಗಿಲ್ಲ. ನನ್ನ ಮಗ ಫಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಕೆಮಿಕಲ್ ಹಾಕೋಣ ಅಂತ ಅವ್ನು ಹಿಡ್ಕೊಂಬರ್ಬೇಕು ಫಸ್ಟ್. ಬಟ್ ಇಟ್ಸ್ ಅ ಲಿಟಲ್ ಬಿಟ್ ಆಫ್ ಅ ಡೆತ್ ಟ್ರ್ಯಾಪ್, ರೈಟ್? ಅಂದ್ರೆ ಎಸ್ಕೇಪ್ ಮಾಡಕ್ಕೆ ಕಷ್ಟ. ಇರ್ಲಿ, ಲೆಟ್ಸ್ ಮೂವ್ ಆನ್ ಅಂಡ್ ಚೇಂಜ್ ದ ಟಾಪಿಕ್ ನಾವು. ಮುಂದಿನ ಪ್ರಶ್ನೆ ಅಂದ್ರೆ, ಇವಾಗ ಸದ್ಯಕ್ಕೆ ಈಗ ಇವಳೇನ್ ಮಾಡ್ತಾಳೆ, ನನ್ ಕೈ ಗೊಜ್ಜು, ಬೆಂಗಳೂರು ಜನ ನೋಡಿದ್ರೆ ಕಂಗಾಲ ಆಗ್ಬಿಡ್ತಾರೆ ಅಂತ ಯಾರೋ ಕೂತ್ಕೊಂಡು ಈ ಪಾಡ್ಕಾಸ್ಟ್ ಕೇಳ್ತಿರೋರ್ಗೆ ಸ್ವಲ್ಪ ಸಲಹೆ ಸೂಚನೆ ಕೊಡಿ, ಹೆಂಗೆ ಮುನ್ನುಗ್ಗಿ ಅವ್ರ ಪ್ರಾಡಕ್ಟ್ ಅನ್ನ, ಅವ್ರ ಬ್ರ್ಯಾಂಡ್ ಅನ್ನ ಬೆಳೆಸ್ಬೋದು ಅಂತ. ಒಂದೇನ್ ಮಾಡ್ಬೋದು, ಅವರು ನನ್ನ ನಂಬರ್ ಕೊಡ್ತೀನಿ, ನನ್ನ ಫೋನ್ ಮಾಡ್ಬೋದು, ನಾನು ಹೇಳ್ತೀನಿ ಹೆಂಗ್ ಮಾಡ್ಬೋದು ಅಂತ. ನಂಬರ್ 1, ಸುಮಾರು ಜನ ಮಾಡಿದ್ದಾರೆ. ಇದನ್ನ ಒಳ್ಳೆ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ತರ ಮಾಡ್ಬಿಟ್ರಲ್ರಿ. ಆಕ್ಚುಲಿ ನಾ ಶುರು ಮಾಡಿದ್ಮೇಲೆ ಒಂದ್ 4-5 ಜನನಾರು ದೇ ಹ್ಯಾವ್ ದೇ ಪಿಕ್ಡ್ ಅಪ್ ದಿಸ್ ಐಡಿಯಾ ಅಂಡ್ ಡನ್ ಇಟ್. ಅಂಡ್ ಏನಾದ್ರು ಹೆಲ್ಪ್ ಬೇಕಾಗಿದ್ದು ಮಾಡಿದ್ದೀನಿ. ಅಂಡ್ ದೇವ್ ಬೀನ್ ಫೇರ್ಲಿ ಸಕ್ಸಸ್ಫುಲ್, ಐ ಮೀನ್ ಲೈಕ್ ಅಸ್. ಏನು ಅಂತಂದ್ರೆ, ಒಂದು ದಯವಿಟ್ಟು ಜಸ್ಟ್ ಟು ಇನ್ಕ್ರೀಸ್ ಯೋರ್ ಶೆಲ್ಫ್ ಲೈಫ್ ಯಾರು ಪ್ರಿಸರ್ವೇಟಿವ್ಸ್ ಅಥವಾ ಕೆಮಿಕಲ್ಸ್ ಹಾಕಕ್ ಹೋಗ್ಬೇಡಿ. ದಟ್ ಇಸ್ ಮೈ ನಂಬರ್ 1 ಥಿಂಗ್. ಇಫ್ ಸಂಬಡಿ ಕಮ್ಸ್ ವಿತ್ ಅನ್ ಐಡಿಯಾ ದಟ್ ನಾನು ಹಿಂಗೆ ಮಾಡ್ತೀನಿ, 12 ತಿಂಗಳು ಇರಲೇಬೇಕಾದ್ರು ಶೆಲ್ಫ್ ಲೈಫು ಅಂತಂದ್ರೆ, ಸ್ವಾಮಿ ಬೇಡಪ್ಪ, ನಾನಂತೂ ಯಾವ ಥರನೂ ಗೈಡ್ ಮಾಡಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ನರ್ ಇನ್ ದಟ್ ಕ್ರೈಮ್. ಓಕೆ, ಸೊ ದಟ್ಸ್ ಒನ್ ಥಿಂಗ್. If you want to start an ethical business, don't want to make money out of sheer as a business. For me, none business, so it's an emotion for me. So it's also something. In fact, ಸುಮಾರು ಜನ ಕೇಳ್ತಾರೆ, ನಿಮ್ಮನೇಲಿ ನೀವು ಐಪಾಕ ಯೂಸ್ ಮಾಡ್ತೀರಾ ಅಂತ. Absolutely, that's how it started, right? ಎಲ್ಲಾ ಪ್ರಾಡಕ್ಟು ನಮ್ಮ ಮನೇಲಿ ಯೂಸ್ ಮಾಡೋವಂಥದ್ದೇನೆ. If it is something that just ask yourself one question. You want to start a food business, you want to start a food product. Is it a food product that you will feed your family and kids? If the answer is yes, please go ahead. If it is a food product that you would avoid consuming but want to sell it to more and more people and make money, please don't do it. Okay, na? That's number 1. Number 2, ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಇವಾಗ ಗೊಜ್ಜು ಅಂತ ಎಕ್ಸಾಂಪಲ್ ಕೊಟ್ರಲ್ವಾ, ಸೊ ಎಲ್ಲ ಪ್ರಾಡಕ್ಟುನು, ಎಲ್ಲ ಡಿಶ್ಶುನು ಪ್ರಾಡಕ್ಟ್ ಮಾಡ್ಬೋದು ಅಂತೇನಿಲ್ಲ. ಈಗ ಕೆಲವು ಕನ್ಸ್ಟೆಂಟ್ಸ್ ಇರುತ್ತೆ. ಈಗ ಹೇಗೆ ಹೇಳ್ಬೋದು ಅಂತಂದರೆ, ಕೆಲವು ಗೊಜ್ಜು ಫಾರ್ಮಲ್ಲೇ ಇರಬೇಕಾಗತ್ತೆ. ಆ ಗೊಜ್ಜು ಫಾರ್ಮಲ್ಲಿ ಇದ್ದಾಗ ಅದನ್ನು ಹಾಗೆ ಪ್ಯಾಕೇಜ್ ಮಾಡೋಕ್ಕಾಗಲ್ಲ ಅನ್ಲೆಸ್ ಯು ಆ್ಯಡ್ ಸಮ್ ಕೆಮಿಕಲ್ಸ್ ಟು ಇಟ್. ಅದನ್ನು ಡ್ರೈ ಫಾರ್ಮಲ್ಲಿ ಮಾಡಬೇಕು ಅಂತಂದರೆ ದೆರ್ ಆರ್ ಸಮಥಿಂಗ್ ಮೋರ್ ದಟ್ ನೀಡ್ಸ್ ಟು ಬಿ ಆ್ಯಡೆಡ್. ಈಗ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಾದ್ರೆ ದೀಸ್ ಆರ್ ದ ಕನ್ಸಿಡರೇಷನ್. ಓಕೆ, ಜನರು XYZ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳ್ತಿದ್ದಾರೆ, ಆದರೆ ಈಸ್ ಇಟ್ ಫೀಸಿಬಲ್ ಟು ಮೇಕ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಪ್ಯಾಕೇಜ್ ದೆಮ್ ಆ್ಯಂಡ್ ಹ್ಯಾವ್ Y ನಂಬರ್ ಆಫ್ ಮಂತ್ಸ್ ಆಸ್ ಇಟ್ ಶೆಲ್ಫ್ ಲೈಫ್. ಈಗ ಏನೋ ಒಂದು ಪ್ರಾಡಕ್ಟ್ ಮಾಡ್ತೀನಿ, ಅದಕ್ಕೆ 1 ವಾರನೇ ಶೆಲ್ಫ್ ಲೈಫ್ ಇರೋದು ಅಂತಂದರೆ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಆಲ್ ಟುಗೆದರ್. ಸೂಪರ್ ಲೋ ಶೆಲ್ಫ್ ಲೈಫ್ ಅದು. ಸೊ ಅದಕ್ಕೆ ಈಗ ಇಡ್ಲಿ ದೋಸೆ ಹಿಟ್ಟೆಲ್ಲ ಇದೆಯಲ್ಲ, ಸೊ ಅವ್ರದ್ದು ಹೆಂಗೆ ಅಂತಂದರೆ ಇಟ್ಸ್ ಅ 1 ವೀಕ್ ಶೆಲ್ಫ್ ಲೈಫು. ಅಷ್ಟರಲ್ಲಿ ಅವರು ವಾಟ್ ಎವರ್ ಪ್ರೊಡಕ್ಷನ್ ರಿಟೇಲ್ ಸ್ಟೋರ್ಸ್ಗೆ ಹೋಗಬೇಕು, ರಿಟೇಲ್ ಸ್ಟೋರ್ಸಿಂದ ಕನ್ಸ್ಯೂಮರ್ ಮನೆಗೆ ರೀಚ್ ಆಗಬೇಕು. ಅವ್ರ ಮನೆಗೆ ರೀಚ್ ಆದಮೇಲೆ ಅವ್ರಿಗೆ ಬಿಟ್ಟಿದ್ದು ಫ್ರಿಜ್ಜಲ್ಲಿ ಇಟ್ಕೋತಾರ, ಹೊರಗೆ ಇಟ್ಕೋತಾರ, ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ದ ಸೇಲ್ ಹ್ಯಾಸ್ ಟು ಹ್ಯಾಪನ್ ವಿತ್ ಇನ್ ದಟ್ 1 ವೀಕ್ಸ್ ಪೀರಿಯಡ್. ಸೊ ದಟ್ ಇಸ್ ಸೂಪರ್ ಶಾರ್ಟ್ ಶೆಲ್ಫ್ ಲೈಫ್. ಆ ಥರ ಮಾಡೋದಿದ್ರೆ ಇಟ್ ಇಸ್ ಮೋರ್ ಆ್ಯಂಡ್ ಮೋರ್ ಚಾಲೆಂಜಿಂಗ್. ಯಾಕೆ ಅಂತಂದರೆ ನೀವು ಪ್ರಿಸರ್ವೇಟಿವ್ಸ್ ಬಳಸ್ತಿಲ್ಲ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋಕ್ಕೆ, ಆದರೆ ಯು ಆರ್ ಆಲ್ಸೋ ಪ್ಯಾಕೇಜಿಂಗ್ ಇಟ್ ಇನ್ ಅ ಫಾರ್ಮ್ ದಟ್ ಇಟ್ ಇಸ್ ವಾಟ್ ಎವರ್ ದ ಶೆಲ್ಫ್ ಲೈಫ್ ಇಸ್ ಓನ್ಲಿ ಲೈಕ್ 2 days 3 days 1 week. ಸೊ ಆ ಶೆಲ್ಫಿಗೆ ಹೋಗಿ ಆ ಶೆಲ್ಫಿಂದ ಒಂದು ಕನ್ಸ್ಯೂಮರ್ ತೊಗೊಂಡು ಅದನ್ನು ಅವ್ರ ಮನೆಗೆ ಹೋಗಿ ಬಳಸೋಕ್ಕೆ ಇಟ್ಸ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಯು ಮೈಟ್ ವಾಂಟ್ ಟು ಕನ್ಸಿಡರ್ ಯಾವ ಥರ ಪ್ರಾಡಕ್ಟ್ ಮಾಡ್ತೀನಿ ನಾನು. 1 week ಶೆಲ್ಫ್ ಲೈಫಾ, 1 month, 3 months, 6 months, 9 months ಅಂತ. And whatever product you want to do, engineer it in a way that it is ಪ್ರಾಡಕ್ಟ್ ಮಾಡೋ ರೆಸಿಪಿ ಇದೆ ಅದರಲ್ಲಿ ಅಂತ. ಅಂದರೆ ನನಗೆ ಅನ್ನಿಸ್ಬೋದು ನಮ್ಮನೆದು ಸಖತ್ತಾಗಿದೆ, ಐ ಮೀನ್ ಇದು ಹಾಟ್ ಕೇಕ್ ಥರ ಸೆಲ್ ಆಗೋಗುತ್ತೆ ಅಂತ ನಂಗೆ ಅನ್ನಿಸ್ಬೋದು. ಇಟ್ ಮೇ ನಾಟ್ ಬಿ ದ ಕೇಸ್. ನಿಮ್ಮ ಫ್ರೆಂಡ್ಸ್ ಎಲ್ಲ ತಗೋಬೋದು, ನಿಮ್ಮ ರಿಲೇಟಿವ್ಸ್ ಎಲ್ಲ ತಗೋಬೋದು, ಆಹಾ ಓಹೋ ಅನ್ಬೋದು, ಅದ್ರ ಮುಂದೆ ಹೋಗಲ್ಲ ಅದು. ಸೊ ಯು ನೀಡ್ ಟು ಡೂ ಅ ಮಾರ್ಕೆಟ್ ಟೆಸ್ಟ್.
ರ್ಯಾಂಡಮ್ ಸ್ಟ್ರೇಂಜರ್ ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ, ಐ ಮೀನ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಸಂಬಡಿ ಯು ಡೋಂಟ್ ಇವನ್ ನೋ, ಸರ್ ಇದೊಂದು ಮಾಡ್ತಾ ಇದ್ದೀನಿ, ಇದೊಂದು ಟ್ರಯಲ್ ಮಾಡಿ ನೋಡಿ ಅಂತ. ಐ ಮೀನ್ ಇಟ್ಸ್ ಆಲ್ಸೋ ಇನ್ ಹೌ ಯು ಪುಟ್ ಇಟ್ ಅಕ್ರಾಸ್. ಸುಮ್ಮನೆ ಯಾರೋ ಬಂದು ಕೊಟ್ಬಿಟ್ರೆ ಮಾಡಲ್ಲ, ಬಟ್ ಯು ಟ್ರೈ ಅಂಡ್ ಗೆಟ್ ಅ ಫೀಡ್ಬ್ಯಾಕ್ ಫ್ರಮ್ ಸಮ್ಮನ್ ಹೂ ಇಸ್ ನಾಟ್ ಕನೆಕ್ಟೆಡ್ ಟು ಯು ಇನ್ ಎನಿ ವೇ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಸೂಪರ್ ಅಂತಾನೆ ಹೇಳ್ತಾರೆ, even if it is mediocre, only because of whatever the social thing. But you have to put it in the lap of somebody who is a stranger, somebody who you think will give you a critical feedback to be able to actually do a market test. And then only ನೀವೇನಾದ್ರೂ ಹೋದ್ರ ಸಡನ್ ಆಗಿ ಸೀಕ್ರೆಟ್ ಆಗಿ ಯಾರೋ ಶಾಪಿಂಗ್ ಮಾಡ್ತಾ ಇದ್ರೆ ಅವ್ರ ಬ್ಯಾಗ್ ಅಲ್ಲಿ ಒಂದ್ ಸಡನ್ ಆಗಿ ಒಂದ್ ಹಾಕ್ಬಿಟ್ಟು, ಓ ನೀವ್ ಇದನ್ನ ಟ್ರೈ ಮಾಡಿ ನಾನು ಕೊಡ್ತಾ ಇದೀನಿ ಅಂತ ಬೇಕಾದಷ್ಟು ಮಾಡ್ಬಿಟ್ಟಿದೀನಿ, ಬ್ಯಾಗಲ್ಲಿ ಹಾಕಿಲ್ಲ, ಕೈ ಕೊಟ್ಟಿದ್ದೀನಿ. ಬಟ್ ಐ ಮೀನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಹೆಂಗ್ ಫೀಡ್ಬ್ಯಾಕ್ ಬಂತು? ಅವ್ರು ನಿಜಕ್ಕೂ ಫೀಡ್ಬ್ಯಾಕ್ ಕೇಳಿದ್ರ ಅಥವಾ ಹಿಂಗೆ? ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡಿ. ಓಕೆ, ಸೊ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೋಗೋ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ಮಾತಾಡಿದೆ, ನಾನು ಈ ಥರ ಒಂದು ಮಾಡಬೇಕು ಅಂತಿದ್ದೀನಿ, ನಂಗೊಂದು ಸ್ವಲ್ಪ ಹೆಲ್ಪ್ ಬೇಕಿತ್ತು, ನಿಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದ್ರದ್ದು ಒಂದೊಂದು ಪ್ಯಾಕೆಟ್ ಕೊಡಿ, ನೀವು ಯಾವ್ದಾದ್ರು ಕೊಡಿ, ಒಂದು 3-4 ಬೇರೆ ಬೇರೆ ವೆರೈಟಿ ಇಟ್ಟಿದ್ದೀನಿ, 1 ಕೊಡಿ 2 ಕೊಡಿ, ಏನಾದ್ರು ಕೊಡಿ, ಅವ್ರದ್ದು ಹೆಸರು ಒಂದು ಮೊಬೈಲ್ ನಂಬರ್ ನೋಟ್ ಮಾಡ್ಕೊಡಿ ಒಂದು ಪೇಪರಲ್ಲಿ, ನಾನು ಮತ್ತೆ ತಂದು ಇಸ್ಕೋತೀನಿ ಅಂತ ಹೇಳಿದೆ. ಐ ಗೇವ್ ದೆಮ್ 1 week's ಟೈಮ್. ಅದಾದಮೇಲೆ ಕೂತ್ಕೊಂಡು ಒಬ್ಬೊಬ್ರಿಗೆ ಫೋನ್ ಮಾಡಿ ನೋಡಿ ಈ ಥರ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಒಂದು ಇದು ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡಿದ್ರಾ ಅಂತ. ಸೊ ಇದರಲ್ಲಿ there was one very interesting person that I spoke to, like ಒಬ್ರು CA ಅವರು, and he was like ಬರೀ ನಾನು ಕೇಳಿದ ಕ್ವೆಶನ್ಗಲ್ಲ, he was also very enthusiastic. ನಿಮ್ಮದು ನೀವು he also started advising me on how a company financial should be. ನೀವೇನೋ ಮಾಡಕ್ಕೆ ಹೊರಟಿದ್ದೀರಾ, ಯು ಕಮ್ ವಿತ್ ಅನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನಿಮಗೆ ಗೊತ್ತಿರುತ್ತೋ ಇಲ್ವೋ, ಯು ಶುಡ್ ಡೂ ದಿಸ್, ಯು ಶುಡ್ ಡೂ ದ್ಯಾಟ್ ಅಂತೆಲ್ಲ he went over and above what was expected out of him and do that. So that was a very good conversation that I had, and I think I'll carry it with me forever, because ತುಂಬಾ ಕಡಿಮೆ ಆ ಥರ ಯಾರೋ ರ್ಯಾಂಡಮ್ ಯಾರೋ ಒಬ್ರ ಹತ್ರ ಸ್ಯಾಂಪಲ್ ಇಸ್ಕೊಂಡು ಅದನ್ನ ಟ್ರೈ ಮಾಡಿ ಅದ್ರ ಫೀಡ್ಬ್ಯಾಕು ಕೊಟ್ಟು ಟು ಜಸ್ಟ್ ಬಿಕಮ್ ಅ ವೆಲ್ ವಿಷರ್ ಅಂಡ್ ಟ್ರೈ ಅಂಡ್ ಗೈಡ್ ಯು. ಯು ಕಮ್ ಬ್ಯಾಕ್ ಟು ಮೀ ಎನಿ ಟೈಮ್ ಐ ಗೈಡ್ ಯು ಆನ್ ವಾಟ್ ಎವರ್ ಯು ನೀಡ್ ಅಂತೆಲ್ಲ ಹೇಳೋದು. ಸೊ ದಟ್ ಇಸ್, ಐ ಮೀನ್ ಆ ಥರ ಜನರು ಇದ್ದಾರೆ. ಸೊ ಯು ಹ್ಯಾವ್ ಫೇತ್ ಇನ್ ಇಟ್. ಯಾರು ನಿಮಗೆ ಈ ಥರ ಒಂದು ಸ್ಯಾಂಪಲ್ ಕೊಡ್ತೀನಿ, ಇಲ್ಲಪ್ಪ ಬೇಡಪ್ಪ ನನಗೆ ಇದು ಮಾಡೋದಿಲ್ಲ ಅಂತ ಯಾರು ಹೇಳಲ್ಲ. And it's also in how you have a conversation with them. There are also instances where ನಾನೇನೋ ಪರ್ಚೇಸ್ ಮಾಡಕ್ ಹೋಗಿದ್ದೀನಿ ಸೂಪರ್ ಮಾರ್ಕೆಟ್ಗೆ, ಯಾರೋ ಲೆಟ್ಸ್ ಸೇ ಒಂದು ಕಪಲ್ ಏನೋ ಮಾತಾಡ್ಕೋತಿದ್ರು, ಏನೋ ತಗೋಬೇಕು ಅಂದ್ಬಿಟ್ಟು, 1 ನಿಮಿಷ ಐ ನೀಡ್ ಅ ಮಿನಿಟ್ ಆಫ್ ಯೋರ್ ಟೈಮ್ ಅಂದ್ಬಿಟ್ಟು ಹ್ಯಾಂಡೆಡ್ ದಮ್ ಪ್ಯಾಕೆಟ್ ಅಂಡ್ ಸೇ ಪ್ಲೀಸ್ ಇದನ್ನು ಟ್ರೈ ಮಾಡಿ, ಹೊಸದಾಗಿ ಮಾಡ್ತಾ ಇದ್ದೀನಿ ನಾನು, ಐ ರಿಯಲಿ ನೀಡ್ ಯೋರ್ ಫೀಡ್ಬ್ಯಾಕ್, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು, ಆ್ಯಂಡ್ at some point in time would you buy it if it is on the rack here ಅಂತ. ಸೊ ಆ ಥರ ಮಾಡಿದ್ದು ಇದೆ. ಸೊ ನಾನು ಹೆಂಗಪ್ಪ ನಾನು ಕೇಳಿದ್ರೆ ಅವ್ರೇನ್ ಅನ್ಕೋತಾರೋ ಏನೋ, ಇಸ್ಕೋತಾರೋ ಇಲ್ವೋ, ಇವೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಇಟ್ಸ್. ಬಟ್ ಇರುತ್ತಲ್ವಾ ಅದು ರೆಸಿಸ್ಟೆನ್ಸ್ ಇರುತ್ತಲ್ವಾ, ಯಾರಾದ್ರೂ ಬೇಡ ಅಂದ್ಬಿಟ್ರೆ, ಅಥವಾ ಅದನ್ನ ಹೆಂಗ್ ಓವರ್ಕಮ್ ಮಾಡ್ತೀರಾ? ವಾಟ್ ಇಸ್ ಯುವರ್ ಮೆಂಟಲ್ ಮೈಂಡ್? ಹೋಗು ಬಿಂದು ಹೋಗು ಅಂತ ನೀವೇ ಚಿಟ್ಕೋತೀರಾ? ಹೆಂಗೆ ಅದು? ಹೌ ಡಸ್ ದಟ್ ವರ್ಕ್? ಐ ಥಿಂಕ್ ಒಂದೇನು ಅಂದ್ರೆ ಇಟ್ಸ್ ಆಲ್ಸೋ ಇನ್ ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ಲೈಕ್ ಐ ಶುಡ್ ನಾಟ್ ಬಿ ಲೈಕ್ ತುಂಬಾ ನೀವು ಮಾಡಲೇಬೇಕು, ಇದನ್ನು ಟ್ರೈ ಮಾಡಲೇಬೇಕು ಅನ್ನೋ ಫೋರ್ಸ್ ಇರೋದಿಲ್ಲ. ಬಟ್ ಇಟ್ಸ್ ಆನ್ ಅ ವೆರಿ ರಿಕ್ವೆಸ್ಟ್. ಇದು ನೀವು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಐ ರಿಯಲಿ ವಾಂಟ್ ಟು ನೋ, ದಿಸ್ ಇಸ್ ಸಮಥಿಂಗ್ ದಟ್ ಐವ್ ಕಮ್ ಅಪ್ ವಿತ್. ಆ್ಯಂಡ್ every time you talk to a customer, it's pitching. You pitching to your investor ಅಂತಾನೆ ಅನ್ಕೊಂಡು ಮಾಡಬೇಕು. ಲೈಕ್ you're presenting yourself, you're presenting your passion, you're presenting your work, you're presenting the food, whatever it is. So that is what you need to have in your mind, and then talk to them in a way that convincing enough. In fact, ನಂಗೆ ಒಂದೊಂದ್ಸಲ ಕೇಳ್ತಾರೆ, ನೀವು ಇಷ್ಟು ವರ್ಷ ಕಾರ್ಪೊರೇಟ್ ಅಲ್ಲೆಲ್ಲ ಕೆಲಸ ಮಾಡ್ಬಿಟ್ಟು ಈಗ ಇದು ಮಾಡ್ತಿದ್ದೀರಾ, ಎಲ್ಲ ವೇಸ್ಟ್ ಅಲ್ವಾ ಇಷ್ಟು ವರ್ಷ? ಏನು ವೇಸ್ಟು? ಐ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್ ಫ್ರಮ್ ದೇರ್. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದ್ರಿಂದ ಹಿಡಿದು, ಒಂದು ನೆಗೋಷಿಯೇಟ್ ಮಾಡೋದ್ರಿಂದ ಹಿಡಿದು, there are a lot of things that I've learned from that. There's nothing called waste. So it's all about how you present yourself. So luckily ನನ್ಗೆ ಯಾವುದು ರೆಸಿಸ್ಟೆನ್ಸ್ ಬಂದಿಲ್ಲ ಇದುವರೆಗೂ ಟು ಸೇ ಯಾರಿದು ನಾನು ಬೇಡಪ್ಪ ನೀವು, ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಅಂತ. ಬಟ್ ಐ ಥಿಂಕ್ ಇಫ್ ಯು ಪ್ರೆಸೆಂಟ್ ವೆಲ್, ಐ ಥಿಂಕ್ ಪೀಪಲ್ ಅಕ್ಸೆಪ್ಟ್ ಇಟ್.
ರೀ ಇವಾಗ ನೀವು ಈಗ ಫಾರ್ ಎಕ್ಸಾಂಪಲ್ ಸಿಯಾಚಿನ್ ನಲ್ಲಿ ನಿಂತಿರುವ ಸೈನಿಕರಿಗೆ ನಾವು ಚಪಾತಿ ಮಾಡಿ ಕಳಿಸುತ್ತೇವೆ ಅಂತ CFTRI ಅವರೇನೋ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಏನೋ ಮಾಡ್ಕೊಂಡಿದ್ರು. ಅವ್ರದ್ದೆಲ್ಲ ಹೆಂಗೆ ಅಂದ್ರೆ ನೀವ್ ಹೇಳಿದ್ರಿ ಇವಾಗ ಕೆಲವೊಂದು ಐಟಮ್ಸ್ ಎಲ್ಲ ಅಷ್ಟೊಂದು ಇಡಬಾರ್ದು, ಇಲ್ಲಾಂದ್ರೆ ಕೆಮಿಕಲ್ಸ್ ಹಾಕ್ಬೇಕು ಅಂತ. ಅವರು ಕೆಮಿಕಲ್ಸ್ ಹಾಕಿರ್ತಾರ, ಹೆಂಗೆ ಅದು ಹೆಂಗ್ ವರ್ಕ್ ಆಗತ್ತೆ? ಅವರು ಎಕ್ಸಾಕ್ಟ್ಲಿ ಏನು ಹಾಕಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಫ್ರಮ್ ವಾಟ್ ಐ ನೋ, ಅವರು ದೇ ಇನ್ವೆಸ್ಟ್ ಅ ಲಾಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಚ್ ದಟ್ ಕೆಮಿಕಲ್ ಬಳಸದೆ ಹೇಗೆ ಮಾಡ್ಬೋದು ಅಂತ ದೇ ಹ್ಯಾವ್ ಫಿಗರ್ಡ್ ಔಟ್. ಸೊ ಈ ಚಪಾತಿ ಆಗಲಿ, ನಮ್ಮ ಮನೇಲಿ 2 ದಿನ ಇರೋದು 1 ವಾರ ಇರ್ಬೋದು ಅವ್ರ ಪ್ರಾಸೆಸ್ ಥ್ರೂ ಹೋಗಿರೋದು. ಆಮೇಲೆ ಪ್ರಾಬಬ್ಲಿ ಗೋಧಿ ಹಿಟ್ಟನ್ನ ಹುರಿದ್ಬಿಟ್ಟು ಆಮೇಲೆ ಚಪಾತಿ ಹಿಟ್ಟು ಕಲಿಸ್ತಾರೋ ಏನೋ, ಸಮಥಿಂಗ್ ದೇ ಡೂ ಸಮಥಿಂಗ್ ವೇರ್ ಇಟ್ ಟೇಕ್ಸ್ ಅವೇ ಲಾಟ್ ಮೋರ್ ಮಾಯಿಶ್ಚರ್ ದ್ಯಾನ್ ವಾಟ್ ಇಟ್ ನಾರ್ಮಲಿ ಕಂಟೈನ್ಸ್, ಆರ್ ಸಮ್ ಪ್ರಾಸೆಸ್ ದಟ್ ದೇ ಡೂ ವಿತ್ ವಿಚ್ ಶೆಲ್ಫ್ ಲೈಫ್ ನ್ಯಾಚುರಲಿನೇ ಇನ್ಕ್ರೀಸ್ ಆಗೋ ಥರ. ಐ ಡೋಂಟ್ ಥಿಂಕ್ ದೇ ಯೂಸ್ ಕೆಮಿಕಲ್ಸ್. ಐ ಆಮ್ ಶೋರ್ ದೇ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಇಟ್, ಬಟ್ ಎಕ್ಸಾಕ್ಟ್ ಪ್ರಾಸೆಸ್ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಐ ಥಿಂಕ್ ದೇರ್ ಆಲ್ what do you call not for public consumption, whatever it's all pretty much documented in their diaries system. ಇವಾಗ ನೀವೇ ಹೇಳಿದ್ರಿ ಮಾರ್ಕೆಟಿಂಗ್ ಮಾಡೋದು ಅಂತಿದೆಯಲ್ಲ, ಅದು ತುಂಬಾ ಕಷ್ಟ. ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಇದ್ರು ಅದನ್ನ ಮಾರ್ಕೆಟಿಂಗ್ ಮಾಡೋದು ಕಷ್ಟ. ನೀವು ಹೆಂಗೆ ಅದನ್ನ ಮಾರ್ಕೆಟ್ ಮಾಡಿದಿರಾ? ನೀವು ನಿಮ್ ಫ್ರೆಂಡ್ಸು, ಪರಿಚಯದವರು ಅವ್ರನ್ನೆಲ್ಲ ದಾಟಿಸಿ ನಿಮ್ಮ ಐಪಾಕನ ಕಂಪ್ಲೀಟ್ ಸ್ಟ್ರೇಂಜರ್ಸಿಗೆ ಎಷ್ಟು ಮುಟ್ಸಿರ್ಬೋದು ಅಪ್ರಾಕ್ಸಿಮೇಟ್ಲಿ? I think first 3 months was only friends or family ಅಷ್ಟೇ. Beyond that it has always been stranger, because ಬರೀ ಫ್ರೆಂಡ್ಸು ಫ್ಯಾಮಿಲಿ ಅಂತಂದ್ರೆ it's a very super small scale home based business ಅಷ್ಟೇ. There's nothing more than that. But if you want to grow the business, it has to go beyond that circle. And for everyone who wants to do something like this, I think Amazon is a beautiful platform. It will bring in a lot of Amazon users, customers who are total strangers to you. You have no idea who they are. And we've been able to reach, example ಕೊಡ್ತೀನಿ, and this is something I keep repeating, it's like a feather on my cap. ಕಾಶ್ಮೀರಲ್ಲಿ ಕೋಡ್ಬಳೆ ತಿಂತಾ ಇದ್ದಾರೆ, ಮಣಿಪುರ ಅಸ್ಸಾಮಲ್ಲಿ ಮಂಗಳೂರು ಖಾರ ದೋಸೆ ತಿಂತಿದ್ದಾರೆ, ಪಂಜಾಬ್ ಹರಿಯಾಣಲ್ಲಿ ಎಣ್ಣೆಗಾಯಿ ತಿಂತಿದ್ದಾರೆ. ಸೊ ದಟ್ ಇಸ್ ಆಲ್ ಬೀನ್ ಪಾಸಿಬಲ್ ಥ್ರೂ ಅಮೆಝಾನ್, ಆ್ಯಂಡ್ ವಾಟ್ ಎವರ್ ಸ್ಮಾಲ್ accomplishment that I have been able to do is mostly through Amazon only. So apart from that, marketing ಹೆಂಗ್ ಮಾಡೋದು ಇದ್ರದ್ದು? ಸೊ ಮಾರ್ಕೆಟಿಂಗ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್. ಈಗ ಮಾರ್ಕೆಟಿಂಗ್ ಅಂತಂದ್ರೆ there are multiple aspects to it. ಏನು ಬರೀ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಬೇಕಾ ಅಥವಾ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಬೇಕಾ? ಯು ವಾಂಟ್ ಟು ಮಾರ್ಕೆಟ್ ಯುವರ್ ಬ್ರ್ಯಾಂಡ್ and then subsequently your product, or you just want to market your brand and become a B2B business. ಅಂದ್ರೆ ನಾನು ಬಲ್ಕಲ್ಲಿ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಕೊಟ್ಬಿಡ್ತೀನಿ, ನನ್ನ ಕೆಲಸ ಮುಗೀತು. ಮೈ ಓನ್ಲಿ aim is I need to be able to market myself such that people or businesses who are interested in buying it from me will reach out to me, or I will reach out to them anta. That is one level. Innondu, if you're a B2C, direct consumer brand ಅಥವಾ products ಆದರೆ it's very challenging. One thing is you need to identify what is your customer segment. ಈಗ ನನ್ನ ಕಸ್ಟಮರ್ಸು, are they 35 to 45 year olds? Are they women? Are they men? Are they college going students? ಹಾಸ್ಟೆಲಲ್ಲಿ ಇರೋರಾ ಅಥವಾ ವಯಸ್ಸಾಗಿರೋರಾ? ಯು ನೀಡ್ ಟು ಫೈಂಡ್ ದಟ್ ಔಟ್. ಸೊ ಅದರ್ ಬೇಸಿಸ್ ಮೇಲೆ ಆಲ್ ಯುವರ್ ಮಾರ್ಕೆಟಿಂಗ್ ಎಫರ್ಟ್ಸ್ ವಿಲ್ ಟ್ಯೂನ್ ಇನ್. ಡ್ರೀಮ್ ಲೈಕ್ ಬಿಂದು, ಇವತ್ತೇನಾದ್ರು ಕನ್ಸ್ ಬಂದ್ಬಿಟ್ಟು ನಾಳೆ ನಿನ್ಗೆ ಅಚ್ಚೇ ದಿನ್ ಅಂದ್ರೆ ಏನಮ್ಮ ಬಿಂದು ಅಂತ ದೇವ್ರಿಗೆ ಹೇಳಿದ್ರೆ ಅದನ್ನ ಹೆಂಗ್ ಡಿಸ್ಕ್ರೈಬ್ ಮಾಡ್ತೀರಾ? ವಾಟ್ ವುಡ್ ಯು ವಾಂಟ್ ಟು ಡು? ನೀವು ಹಿಂದೂಸ್ತಾನ್ ಲೀವರ್ಸ್ ಆಗ್ಬೇಕು ಅನ್ಕೊಂಡಿದೀರಾ ಅಥವಾ ಕಿಸಾನ, ಹಿಂಗೆ? Actually, I want to be the next MTR of the world. I want every household to recognize IPACA as a brand, ethical brand, a conscious brand, somebody who also thinks about them. I'm not here to just do business. I'm also here to feed clean food to people.
ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ, ಏನು ಅಂದರೆ ಆಗಲೇ ವಾಸುಕಿಗೆ ಹೇಳ್ದಂಗೆ ಉಪ್ಪಾಗಲಿ ಖಾರ ಆಗಲಿ ಈವನ್ ಹಿಂಗು ಎಲ್ಲ ಒಂದು ಮಾಡ್ರೇಟ್ ಲೆವೆಲ್ ಇಟ್ಟಿರ್ತೀವಿ. ಇದು ಮುಖಕ್ಕೆ ಹೊಡೆಯೋ ಥರ ಇರೋದಿಲ್ಲ, ಅಯ್ಯೋ ಇದು ಜಾಸ್ತಿನಪ್ಪ ಇದು ಬೇಡ ನನಗೆ ಆಗೋದೇ ಇಲ್ಲ ಅನ್ನೋ ಥರ ಇರೋದಿಲ್ಲ. ಇಟ್ ವಿಲ್ ಬಿ ಮಾಡ್ರೇಟ್. ಈಗ ಸಿನ್ಸ್ ಆರ್ ಪ್ರಾಡಕ್ಟ್ಸ್ ಆರ್ ರೆಡಿ ಟು ಕುಕ್, ಯು ಹ್ಯಾವ್ ಅ ಕ್ಯಾನ್ವಾಸ್ ವೇರ್ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್. ನಾನು ಸಾಸಿವೆ ಒಗ್ಗರಣೆ ಹಾಕೋಬೋದು, ಹಿಂಗಿನ ಒಗ್ಗರಣೆ ಹಾಕೋಬೋದು, ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕೋಬೋದು. ಇಟ್ಸ್ ಆಲ್ ಮೈ ಪರ್ಸನಲ್ ಪ್ರಿಫರೆನ್ಸ್. ಸೊ ವಿ ಲೀವ್ ಇಟ್ ಅಟ್ ದ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕೇಳಿದ್ರು ಆಗಲೇ ವಾಸತಿ, ಐ ಥಿಂಕ್ ಐ ಡಿಡ್ ನಾಟ್ ಆನ್ಸರ್ ದ್ಯಾಟ್. ವೀಗನ್ಗೆ ಹೇಗೆ ಇದು ಮಾಡ್ತೀರಾ, ಮತ್ತು ಗ್ಲುಟೆನ್ ಫ್ರೀ ಹೇಗೆ ಮಾಡ್ತೀರಾ, ಇದೆಲ್ಲ ಮಾಡ್ತೀರಾ. ಸೊ ಹೇಗೆ ಜನರಲೈಸ್ ಮಾಡಿದ್ದೀವಿ ಅಂದರೆ, ಒಂದು ಪ್ರಾಡಕ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಬಿಸಿಬೇಳೆ ಬಾತ್. ನಮ್ಮದು ಬಿಸಿಬೇಳೆ ಬಾತಲ್ಲಿ ಇಟ್ಸ್ ನಾಟ್ ಜಸ್ಟ್ ಅ ಮಸಾಲ, ಇಟ್ ಹ್ಯಾಸ್ ಬೇಳೆ ಎವ್ರಿಥಿಂಗ್ ಇನ್ ಇಟ್. ಸೊ ಇಟ್ಸ್ ಅ ಮಿಕ್ಸ್ ವೇರ್ ನೀವು ಅದಕ್ಕೆ ಅವಲಕ್ಕಿ ಹಾಕೊಂಡು ಮಾಡ್ಕೊಳ್ಳಿ, ಅನ್ನ ಹಾಕೊಂಡು ಮಾಡ್ಕೊಳ್ಳಿ, ಗೋಧಿ ನುಚ್ಚಾರು ಹಾಕೊಂಡು ಮಾಡ್ಕೊಳ್ಳಿ, ಇಲ್ಲ ನವಣೆ ಅರ್ಕ ವಾಟ್ ಎವರ್ ಇದೆಲ್ಲ ಮಿಲ್ಲೆಟ್ಸ್ ಹಾಕೊಂಡು ಮಾಡ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ನೀವು ಗ್ಲುಟೆನ್ ಫ್ರೀನಾರು ಮಾಡ್ಕೋಬೋದು ಅದನ್ನು, ಇಲ್ಲ ವಾಟ್ ಎವರ್ ಪ್ರಿಫರೆನ್ಸ್ ದಟ್ ಯು ಹ್ಯಾವ್. ಸೊ ವಿ ಲೀವ್ ದಟ್ ಪ್ಯಾಲೆಟ್ ಓಪನ್. ನಾವು ಬರೀ ಟೇಸ್ಟ್ ಕೊಡ್ತಾ ಇದ್ದೀವಿ ನಿಮಗೆ. ಅದನ್ನು ಈಸಿ ಮಾಡೋಕ್ಕೆ ಅದಕ್ಕೆ ಬೇಳೆ ಮತ್ತು ಇನ್ನೇನೇನು ಬೇಕೋ ಅದನ್ನು ಹಾಕಿ ಕೊಡ್ತಿದ್ದೀವಿ. ನಿಮಗೆ ಆಲೂಗಡ್ಡೆ ಆಗಲ್ಲ, ನೀವು ಅದಕ್ಕೆ ಹಾಕೊಂಡಾಗ ಆಲೂಗಡ್ಡೆ ಸ್ಕಿಪ್ ಮಾಡ್ಕೊಳ್ಳಿ. ಅಥವಾ ನೀವು ಈರುಳ್ಳಿ ತಿನ್ನಲ್ಲ, ಈರುಳ್ಳಿ ಹಾಕೋಬೇಡಿ, ನಾವು ಹಾಕಿರಲ್ಲ, ನೀವು ಹಾಕೋಬೇಡಿ. And then you can do it with whatever grain you want. So that way we are leaving that canvas open for people to experiment. And probably ನಿಮ್ದು ರೆಡಿ ಟು ಈಟ್ ಅಲ್ಲದೆ ರೆಡಿ ಟು ಕುಕ್ ಆಗೋದ್ರಿಂದ ಅವರು ಕುಕಿಂಗ್ ಟೈಮಲ್ಲಿ ಅವರು ಬೇಕಾಗಿರೋ ಸ್ಮಾಲ್ ವೇರಿಯೇಷನ್ಸ್ ಮಾಡಿಕೊಂಡು ಹೌದು ಮಾಡ್ಕೋಬಹುದು. ಮಾಡ್ಬೋದು. ಕರೆಕ್ಟ್. ಸೊ ಈಗ ನೀವು ಐಪಾಕ್ ಹತ್ರ ಒಂದು ಶುರು ಮಾಡ್ಬೇಕು ಅಂದ್ರೆ ಅದ್ರದ್ದು ಅಂದ್ರೆ ಲೈಸೆನ್ಸಿಂಗ್ ಅದೆಲ್ಲ ಇರುತ್ತಲ್ವಾ, ಬಿಫೋರ್ ಯು ಗೋ ಟು ದ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಪ್ರೋಸೆಸ್ ಹೆಂಗೆ, ಅದು ತುಂಬಾ ಬ್ಯೂರೋಕ್ರಸಿ ಇದೆಯಾ, ಅಥವಾ ಹೊಸದಾಗಿ ನಾವು ಮಾಡ್ಬೇಕು ಅನ್ನೋರಿಗೆ ಕಂಡ್ಯೂಸಿವ್ ಆಗಿದೆಯಾ ಎನ್ವೈರ್ಮೆಂಟ್, ಹೇಗೆ ಅದು? ಸೊ ಈಗ ಪ್ರತಿಯೊಬ್ರು ಈವನ್ ಹೋಮ್ ಕುಕ್ಸ್ ಮನೇಲಿ ಅಡುಗೆ ಮಾಡಿ ಮಾರ್ತಾರೆ, ಅಂದರೆ ಟಿಫಿನ್ ಸರ್ವಿಸ್ ಮಾಡ್ತಾರೆ, ಅಥವಾ ಈ ನಿಮ್ಮ ಇರೋ ಅಪಾರ್ಟ್ಮೆಂಟ್ ಕಮ್ಯುನಿಟಿಲೇ ಮಾಡ್ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಪ್ರತಿಯೊಬ್ಬರು FSSAI ಲೈಸೆನ್ಸ್ ತೊಗೊಳ್ಳೇಬೇಕು. ಬಟ್ ಸುಮಾರು ಜನ ಏನೋ ಜಸ್ಟ್ ಓವರ್ ರೈಡ್ ಇಟ್ ಮಾಡೋದಿಲ್ಲ. ಇನ್ಸ್ಪೆಕ್ಷನ್ ಏನಾದ್ರು ಬಂದರೆ, ಕಂಪ್ಲೇಂಟ್ ಏನಾದ್ರು ಬಂದರೆ ನೋಡ್ಕೋತೀನಿ ಅಂತ ಇರ್ತಾರೆ. ಬಟ್ ಐ ಅಡ್ವೈಸ್ ಗೋ ಅಂಡ್ ಗೆಟ್ ಅ FSSAI ಲೈಸೆನ್ಸ್. FSSAI ಲೈಸೆನ್ಸ್ ಫೀ ಬರೀ 100 ರೂಪಾಯಿ ಅಷ್ಟೇ, 100 ರುಪೀಸ್ ಅಷ್ಟೇ. ಆದರೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿ ಹೋದರೆ, ನಿಮಗೆ ಟೈಮ್ ಇದ್ದರೆ, ಲೆಟ್ಸೇ ನಾನು ಇನ್ನೊಂದು 3 ತಿಂಗಳಿಗೆ ಅಪ್ಪ ಇದೆಲ್ಲ ಶುರು ಮಾಡೋದು, ನನಗೆ ಅಷ್ಟರಲ್ಲೊಂದು ಲೈಸೆನ್ಸ್ ಆದರೆ ಸಾಕು ಅಂತಂದರೆ, ನೀವು ಅಪ್ಲೈ ಮಾಡಿ ಫಾಲೋ ಅಪ್ ಮಾಡಿ ಒಂದು 15 ದಿನ ವೇಟ್ ಮಾಡಿ ಮತ್ತು ಫಾಲೋ ಅಪ್ ಮಾಡಿ. ಸೊ 3 ತಿಂಗಳಲ್ಲಿ ಸಿಗುತ್ತೆ ಲೈಸೆನ್ಸು ಅಂತ ಅನ್ಕೋಬೋದು. ಇಟ್ಸ್ ಆಲ್ ಆನ್ಲೈನ್, ನಾವು ಎಲ್ಲ ಆನ್ಲೈನ್ ಇದೆ. ಆದರೆ ನನಗಿನ್ನೊಂದು ವಾರದಲ್ಲಿ ಏನೋ ಮಾಡಬೇಕು, ತುಂಬ ಅರ್ಜೆಂಟಲ್ಲಿ ಇದ್ದೀನಿ ಅಂದರೆ, ದೇರ್ ಆರ್ ಎನ್ ನಂಬರ್ ಆಫ್ ಇವರಿದ್ದಾರೆ, ಆನ್ಲೈನ್ ವಾಟ್ ಯು ಕಾಲ್ ಏಜೆಂಟ್ಸ್ ಇದ್ದಾರೆ, ಕನ್ಸಲ್ಟೆನ್ಸೀಸ್ ಇವೆ, ಹೂ ವಿಲ್ ಗೆಟ್ ಇಟ್ ಡನ್ ಫಾರ್ ಯು ವಿತ್ ಇನ್ ಅ ವೀಕ್. ಬಟ್ ಅವ್ರದ್ದೊಂದು ಫೀ ಅಂತ ಚಾರ್ಜ್ ಮಾಡ್ತಾರೆ, ಅರೌಂಡ್ 3500 ಏನೋ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಪ್ರಾಬಬ್ಲಿ ದೇ ಹ್ಯಾವ್ ಅನ್ ಎಂಟೈರ್ ಟೀಮ್ ಟು ಫಾಲೋ ಅಪ್ ಆ್ಯಂಡ್ ಗೆಟ್ ಆಲ್ ದ ಪ್ರಾಸೆಸ್, ಫಿಲ್ ಅಪ್ ದ ಅಪ್ಲಿಕೇಶನ್. ಕೆಲವೆಲ್ಲ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಾಟ್ ವೆರಿ ಯೂಸರ್ ಫ್ರೆಂಡ್ಲಿ. ಏನೋ ಮಿಸ್ಟೇಕ್ ಆಯಿತು ಅಪ್ಲಿಕೇಶನಲ್ಲಿ ಅಂದರೆ ತಕ್ಷಣ ರಿಜೆಕ್ಟ್ ಆಗೋಗುತ್ತೆ, ದೆನ್ ಯು ನೀಡ್ ಟು ರೀಅಪ್ಲೈ, ಆ ಥರ ಎಲ್ಲ ಇರುತ್ತೆ. ಸೊ ದೇ ನೋ ಯಾವ ಜೂರಿಸ್ಟ್ರಿಕ್ಷನ್ಗೆ ಬರುತ್ತೆ ನಿಮ್ಮದು, ಯಾವ ಸರ್ಕಲ್ ಇದಕ್ಕೆ ಬರುತ್ತೆ, ಯಾವ ಹೋಬ್ಳಿಗೆ ಬರುತ್ತೆ, ಯಾವ ವಿಲೇಜಿಗೆ ಬರುತ್ತೆ, ಅವೆಲ್ಲ ಇರುತ್ತೆ ಅಲ್ಲಿ ಫಿಲ್ ಮಾಡೋಕ್ಕೆ. ಅದರಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದರೆ ದಿಲ್ ಜಸ್ಟ್ ರಿಜೆಕ್ಟ್ ಇಟ್. ಸೊ ವೆನ್ ಯು ಗೋ ಥ್ರೂ ಅ ಕನ್ಸಲ್ಟೆಂಟ್, ದ ಥಿಂಗ್ಸ್ ಆರ್ ಈಸಿಯರ್, ಬಟ್ ಯು ಪೇ ಅ ಫೀ ಫಾರ್ ಇಟ್. ಬಟ್ ಐ ಅಡ್ವೈಸ್ ಎವ್ರಿಬಡಿ ಟು ಗೆಟ್ ಒನ್ ಇಫ್ ಯು ಆರ್ ಗೆಟಿಂಗ್ ಇನ್ ಟು ದಿಸ್. ಸೊ ಇವಾಗ ನೀವು ಲೈಸೆನ್ಸ್ ತಗೋಬೇಕಾದ್ರೆ ಅದರ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಅಂತ ತಗೋಬೇಕಾ, ಅಥವಾ if you are venturing out to something else, if you are expanding to a new category ಆ ಥರ ಇದ್ದಾಗ do you have to like renew, ಹೇಗದು? ಸೊ ಪ್ರೈಮರಿಲಿ FSSAI ಲೈಸೆನ್ಸ್ ಆರ್ ಆಲ್ ಲೊಕೇಶನ್ ಟೈಡ್. ಅಂದರೆ ಈಗ ನಂದು ಯೂನಿಟ್ಟು ಪದ್ಮನಾಭ ನಗರದಲ್ಲಿದೆ ಅಂತಂದರೆ, ಐ ಟೇಕ್ ಅ ಲೈಸೆನ್ಸ್ ದೇರ್ ಆ್ಯಂಡ್ ಐ ಯೂಸ್ ಇಟ್ ಓನ್ಲಿ ದೇರ್. ನಾನು ಅದು ಬಿಟ್ಟು ಉತ್ತರಳ್ಳಿ ಶುರು ಮಾಡ್ತೀನಿ ಅಂದರೆ ಇಟ್ ಹ್ಯಾಸ್ ಟು ಬಿ ಅ ನ್ಯೂ ಲೈಸೆನ್ಸ್ ಆಲ್ ಟುಗೆದರ್, ಬಿಕಾಸ್ ಇಟ್ ಇಸ್ ಆಲ್ ಲೊಕೇಶನ್ ಟೈಡ್. So as a food business owner, I can own multiple FSSAI registrations. ಒಂದೇ ಇರಬೇಕು ಅಂತಿಲ್ಲ. ನಾನು ಯಾವ್ಯಾವ ಲೊಕೇಶನಲ್ಲಿ ಬಿಸ್ನೆಸ್ ನಡೆಸ್ತೀನೋ ಆ ಎಲ್ಲ ಲೊಕೇಶನ್ನಲ್ಲೂ ಒಂದೊಂದು FSSAI ಇಟ್ಕೋಬೋದು, ಇಲ್ಲ ಕನ್ಸಾಲಿಡೇಟ್ ಮಾಡಿ ಒಂದು ಕಡೆ ಇಟ್ಕೋಬೋದು.
FSSAI ಲೈಸೆನ್ಸ್ ತಗೋಬೇಕಾದ್ರೆ ಅಪ್ಲೈ ಮಾಡ್ಬೇಕಾದ್ರೆ ಯು ನೀಡ್ ಟು ಸೆಲೆಕ್ಟ್ ದ ಯಾವುದಕ್ಕೆ ಏನು ಪ್ರಾಸೆಸಿಂಗಿಗೆ ನೀನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಲೈಸೆನ್ಸ್ ತಗೋತಾ ಇದೆಯಾ ಅಥವಾ ಜಸ್ಟ್ ರೀಪ್ಯಾಕಿಂಗಾ. ಕೆಲವ್ರು ಏನು ಮಾಡ್ತಾರೆ, ಬೇರೆ ಎಲ್ಲೋ ಮಾಡಿಸ್ತಾರೆ, ಅಲ್ಲಿಂದ ಬಲ್ಕಲ್ಲಿ ಕೊಟ್ಕೋತಾರೆ, ಇವ್ರದ್ದು ಪ್ಯಾಕಿಂಗ್ ಮಾತ್ರ ಮಾಡಿ ಲೇಬಲ್ ಹಾಕಿ ಮಾರ್ತಾರೆ. ಸೊ ಆ ಥರನೂ ಇದೆ. ಸೊ ಅವರು ರಿಟೇಲರು ಅಥವಾ ರೀಪ್ಯಾಕರು ಆ ಥರ ಮಲ್ಟಿಪಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಸೆನ್ಸಸ್ ಇವೆ. ಇನ್ಫ್ಯಾಕ್ಟ್ ಇದು ಲೈಸೆನ್ಸ್ ಅಲ್ಲ, ಇಟ್ಸ್ ಅ ರಿಜಿಸ್ಟ್ರೇಷನ್. If you are doing a home-based thing or a small unit micro setup ಅಂತಂದ್ರೆ it's called a FSSAI registration. It is not even called a license. License comes only when you cross 12 to 15 lakhs of turnover per year. ಅವಾಗ ಲೈಸೆನ್ಸ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ದೇರ್ ಆಲ್ ಟೈಡ್ ಟು ಯಾವ ಟೈಪ್ ಆಫ್ ಲೈಸೆನ್ಸ್ ಇದು, ಮ್ಯಾನುಫ್ಯಾಕ್ಚರಿಂಗಾ, ಪ್ಯಾಕಿಂಗಾ, ರೀಪ್ಯಾಕಿಂಗಾ, ಆ್ಯಂಡ್ ಏನು ಪ್ರಾಡಕ್ಟ್ ಇದು. ಇಸ್ ಇಟ್ ಮೀಟ್ ಪ್ರಾಡಕ್ಟ್? Is it dairy product? Is it egg related? Bakery na? Sweets, confectionaries, illa bari aata, grains, ಈ ಥರ ಏನಂತಾರೆ ಗ್ರಾಸರಿ ರಿಲೇಟೆಡ್, ಇಲ್ಲ ಸ್ಪೈಸ್ ರಿಲೇಟೆಡ್, ಟೀನಾ, ಕಾಫಿನಾ, ಈ ಥರ ಮಲ್ಟಿಪಲ್ ಕ್ಯಾಟಗರೀಸ್ ಇದೆ. ಅದರಲ್ಲಿ ಇಫ್ ಯು ಆರ್ ಅ ಲಿಟಲ್ ಇಫ್ ಯು ಹ್ಯಾವ್ ಅ ವಿಷನ್ ಫಾರ್ ವಾಟ್ ಯು ವಾಂಟ್ ಟು ಡೂ, ಯು ಕ್ಯಾನ್ ಸೆಲೆಕ್ಟ್ ದೋಸ್ ಥಿಂಗ್ಸ್ ಫ್ಯೂಚರಿಸ್ಟಿಕಲಿ. ಈಗ ನಾನು ಸ್ಪೈಸ್ ಸೆಲೆಕ್ಟ್ ಮಾಡಿದ್ದೀನಿ, ಬೇಕ್ರಿ ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಂದು 3ನೇ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಮೇ ಬಿ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ಐ ಥಿಂಕ್ ಐ ಆಲ್ಸೋ ಗೆಟ್ ಇನ್ ಟು ಬೇಕ್ರಿ ಅಂತ ಯೋಚನೆ ಮಾಡಿ ಮಾಡ್ಬೋದು. ಇಲ್ಲಾಂದರೆ ಆಮೇಲೆ ಆ್ಯಡ್ ಮಾಡ್ಸೋಕ್ಕಾಗಲ್ಲ ಅದನ್ನು. ಯು ಹ್ಯಾವ್ ಟು ಬೈ ಅ ನ್ಯೂ ಲೈಸೆನ್ಸ್. ಸೊ ಯಾರೇ ಕೊಂಡ್ಕೋಬೇಕಾದ್ರೂ ಅಥವಾ ರಿಜಿಸ್ಟರ್ ಮಾಡಿಸ್ಬೇಕಾದ್ರೂ ಜಸ್ಟ್ ಸಿಟ್ ಆ್ಯಂಡ್ ಥಿಂಕ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ, ನಾಟ್ ಜಸ್ಟ್ ಟುಡೇ, 1 year, 2 year ಫ್ರಮ್ ನೌ. ಆ್ಯಂಡ್ ದೆನ್ ಆ ಕ್ಯಾಟಗರೀಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ದೆನ್ ಯು ಜಸ್ಟ್ get it processed. ಈ ಉಂಡು ಹೋದ ಕೊಂಡು ಹೋದ ಫಿಲಮ್ ಅಲ್ಲಿ ಅನಂತ್ ನಾಗ್ ಕೌ ಇನ್ಸ್ಪೆಕ್ಟರ್ ತರ ಬರ್ತಾರೆ. ಅದೇ ತರ ನೀವ್ ಏನೇನೋ ಮಾಡಿ ಪ್ಯಾಕೆಟ್ ಅಲ್ಲಿ ತುಂಬಿಸಿ ಕಳಿಸ್ಬಿಟ್ರೆ ಅದಕ್ಕೆ ಯಾರಾದ್ರೂ ಇನ್ಸ್ಪೆಕ್ಟರ್ ಇರ್ತಾರ? ಕೌ ಇನ್ಸ್ಪೆಕ್ಟರ್ ಇರಲ್ಲ, ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಜನರಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ನಡಿಬೋದು ಯೂನಿಟ್ಗಳಿಗೆ. ರಿಜಿಸ್ಟರ್ಡ್ ಅಡ್ರೆಸ್ ಏನಿರುತ್ತೆ ಫುಡ್ ರಿಜಿಸ್ಟ್ರೇಷನ್ FSSAI ರಿಜಿಸ್ಟರ್ಡ್ ಇದಕ್ಕೆ, ಅಲ್ಲಿ ಇನ್ಸ್ಪೆಕ್ಷನ್ಸ್ ನಡೆಯುತ್ತೆ. ಯಾವಾಗ ನಡೆಯುತ್ತೆ, ಯಾರು ಬರ್ತಾರೆ, ಏನೂ ಐಡಿಯಾ ಇಲ್ಲ, ಬಟ್ ದೆರ್ ಆರ್ ಚಾನ್ಸಸ್. ಒಂದು ಮ್ಯಾಂಡೇಟ್ ಏನು ಹೇಳ್ತಾರೆ ಅವರು ಅಂದರೆ, ಯು ವಿಲ್ ಹ್ಯಾವ್ ಟು ನಿಮ್ಮ ಯೂನಿಟಲ್ಲಿ ನಿಮ್ಮದು ಪ್ರಾಸೆಸಿಂಗ್ ಎಲ್ಲಿದೆ ಜಾಗ ಅಲ್ಲಿ FSSAI ರಿಜಿಸ್ಟ್ರೇಷನ್ನು ಲೈಸೆನ್ಸ್ ಏನಿದೆಯೋ ಅದನ್ನು ನೀವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತದೆ. ದಟ್ ಇಸ್ ಒನ್ ಮ್ಯಾಂಡೇಟ್. ಕ್ಲೆನಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಆಗಿರಬೇಕು, ಇವೆರಡು. ಆಮೇಲೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಅದೇ ಅಂತ ರಿಜಿಸ್ಟ್ರೇಷನ್ ತಗೊಂಡಿದ್ರೆ ದಟ್ ಇಸ್ ವಾಟ್ ಯು ಶುಡ್ ಬಿ ಡೂಯಿಂಗ್. ಮ್ಯಾನುಫ್ಯಾಕ್ಚರ್ ಮಾಡಿಟ್ಕೊಂಡು ಬರೀ ಪ್ಯಾಕೇಜಿಂಗ್ ತಗೊಂಡಿದ್ರೆ ಇಟ್ಸ್ ಅ ಮಿಸ್ ಮ್ಯಾಚ್. ಸೊ ದೀಸ್ ಆರ್ ಆಲ್ ದ ಕೇಸಸ್ ವೇರ್ ದೇ ಮೈಟ್ object or cancel your registration or just put a penalty or something. ಅಂದ್ರೆ ಫ್ರೀಕ್ವೆಂಟ್ ಆಗಿ ಪೀರಿಯಾಡಿಕ್ ಚೆಕಪ್ಸ್ ನಡೀತಾ ಇರತ್ತಾ ಅಂತ ಅದಕ್ಕೆ ಕೇಳಿ. ಫ್ರೀಕ್ವೆಂಟ್ ಆಗಿ ಏನೂ ಇಲ್ಲ, ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಬರ್ಬೋದು, ಅಥವಾ ಯಾರು ಕಂಪ್ಲೇಂಟ್ ಕೊಟ್ರೆ ಬರ್ಬೋದು. ಸೊ ಏನಾದ್ರು ಟ್ರಿಗರ್ ಇರುತ್ತೆ ಅವರು ಬರ್ಲಿಕ್ಕೆ. ಬಟ್ ಈಗ ರೆಗ್ಯುಲೇಷನ್ಸ್ ಅಲ್ಲಿ ಅಥವಾ ಚೇಂಜಸ್ ಆದ್ರೆ ಅದನ್ನ ನಿಮ್ಗೆ ಹೇಗೆ ನೋಟಿಫೈ ಮಾಡ್ತಾರೆ? FSSAI ರೆಗ್ಯುಲೇಷನ್ಸ್ ಅಲ್ಲ, ಅದು ರೆಗ್ಯುಲೇಷನ್ಸ್ ಅಥವಾ ಏನಾದ್ರು ಮ್ಯಾಂಡೇಟ್ಸ್ ಎಲ್ಲ ಹೇಳಿದ್ರು ನೀವು? ನೋಟಿಫೈ ಮಾಡಲ್ಲ. ಕರೆಕ್ಟ್. ನಾನೇನು ಮಾಡಿದ್ದೀನಿ ಪರ್ಸ್ನಲಿ ಅಂದರೆ ಗೂಗಲ್ ಅಲರ್ಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಎನಿಥಿಂಗ್ ವಿತ್ FSSAI ಐ ಗೆಟ್ ಟು ನೋ ಥ್ರೂ ದೀಸ್. ಬಟ್ ಇಲ್ಲ ಅಂದರೆ ಅವ್ರದ್ದು ವೆಬ್ಸೈಟ್ಗೆ ಹೋಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಅಲ್ಲಿ ನೋಟಿಫಿಕೇಶನ್ನು, ಆಥರೈಸ್ಡ್ ಲೆಟರ್ ವೇರ್ ನೋಟಿಫಿಕೇಶನ್ ಅವ್ರದ್ದು ಸೀಲು ಸೈನ್ ಜೊತೆ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ರೀಸೆಂಟ್ ಮೀಟಿಂಗ್ಸಲ್ಲಿ ಏನೇನು ಅಪ್ಡೇಟ್ ಆಯಿತು ಅಂತ ಮಾಡಿರ್ತಾರೆ. ಫ್ಯೂಚರಿಸ್ಟಿಕ್ ಆಗಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಕೀಪ್ ಚೆಕಿಂಗ್ ದೇರ್ ವೆಬ್ಸೈಟ್, ಏನೇನಾಗ್ತಿದೆ ಲೇಟೆಸ್ಟು ಏನು ಅಂತ ಗೊತ್ತಾಗುತ್ತೆ. ನಾವಿವಾಗ ಮಾರ್ಕೆಟಿಂಗ್ ಚಾಲೆಂಜಸ್ ಬಗ್ಗೆ ಅಥವಾ ಪ್ರಾಡಕ್ಟ್ ಸ್ಯಾಂಪಲ್ ತೋರ್ಸೋದು ಹೆಂಗೆ ಅನ್ನೋ ಚಾಲೆಂಜಸ್ ಬಗ್ಗೆ ಮಾತಾಡಿದ್ವಿ. ಅದು ಬಿಟ್ಟು ಅದನ್ನ ಪ್ರತ್ಯೇಕಿಸಿ ಬೇರೆ ನೀವು ಏನಾದರೂ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ನಿಮ್ಮ ಪರ್ಸನಲ್ ಲೆವೆಲಲ್ಲಾಗಲಿ ಅಥವಾ ಆ ಥರ? ಸೊ ಮಲ್ಟಿಪಲ್ ಲೆವೆಲ್ ಚಾಲೆಂಜಸ್ ಇರುತ್ತೆ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಹೌ ಯು ಓವರ್ಕಮ್ ಇಟ್. ಒಂದು ಅಟ್ ಅ ಪರ್ಸನಲ್ ಲೆವೆಲ್ಲು there's a very narrow-minded cynicism among people. ಇವ್ರು ಇಂಜಿನಿಯರು, ಇವಾಗೇನೋ ಸಾರಿನ ಪುಡಿ ಹುಳಿ ಪುಡಿ ಮಾಡ್ತಾ ಇದ್ದಾರೆ ಅನ್ನೋ ಸಿನಿಸಿಸಮು.
ಈ ತರದ್ ಬೇಕಾದಷ್ಟು ಪ್ರಾಡಕ್ಟ್ ಇದೆ, ಏನ್ ಮಾಡ್ತಾರೆ ಇವರು ಅನ್ನೋ ತರದ್ದು. ಲೈಕ್ ಪೀಪಲ್ ಟಾಕ್ ಅ ಲಾಟ್ ಏನೋ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬಿಡ್ತಾರೆ ಮಹಾ. ಯು ಐ ಮೀನ್ ಇಟ್ಸ್ ಆಲ್ ಅಬೌಟ್ ಹೌ ಯು ಓವರ್ಕಮ್ ದಟ್ ಟು ಸೇ ದಟ್ look, this can also be done, and this takes this a big deal to reach at a particular point. Only then will people start recognizing, oh iವ್ರೇನೋ ಮಾಡ್ತಾ ಇದ್ದಾಳಪ್ಪ, ಪರವಾಗಿಲ್ಲ, ನಾನೇನೋ ಅನ್ಕೊಂಡಿದ್ದೆ ಅಂತ. So anyone who wants to get into that need to overcome that. That is number one. Number two, I think it's a very common ಇದು ಏನು ಅಂದ್ರೆ there is a cultural thing that ಪ್ರಾಸೆಸ್ ಫುಡ್ ಎಲ್ಲ ಕೆಟ್ಟದು ಅಂತ. ಈಗ ನಾನೇ ಹೇಳಿದೆ, ಸುಮಾರು ಕೆಮಿಕಲ್ಸ್ ಬಗ್ಗೆ ಹೇಳಿದೆ, ಪ್ರಿಸರ್ವೇಟಿವ್ಸ್ ಬಗ್ಗೆ ಹೇಳಿದೆ, ಅದು ಇದು ಎಲ್ಲ ಹೇಳಿದೆ. ಈಗ ದೆರ್ ಇಸ್ ಸಮ್ ಕೈಂಡ್ ಆಫ್ ಅವೇರ್ನೆಸ್ ಬಂದಿದೆ. ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಆಲ್ಸೋ ಅ ಥಿಂಗ್ ದಟ್ ಇಸ್ ಗೋಯಿಂಗ್ ಆನ್ ಇನ್ ಯೋರ್ ಹೆಡ್ ಸೇಯಿಂಗ್, ಪ್ರಾಸೆಸ್ ಫುಡ್ ಇಂದ ಸ್ವಲ್ಪ ದೂರ ಇರಬೇಕು. ನಾವು ಈವನ್ ದೋ ವಿ ಆರ್ ಕ್ಲೀನ್ ಫುಡ್, ವಿ ಕಮ್ ಅಂಡರ್ ಪ್ರಾಸೆಸ್ ಫುಡ್ ಓನ್ಲಿ. ಸೊ there is a big amount of effort that I need to put to make people understand processed food adrunuve there are things that you can consume which is safe for you, there are things you should not consume. A differentiate ಮಾಡಿ ತೋರಿಸ್ಬೇಕು. a generalized notion no processed food is bad ಅಂತ. ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮನ ಜನರೇಷನ್ ಅವ್ರಿಗೆಲ್ಲ ಏನು ಅಂತಂದ್ರೆ, ಅಯ್ಯೋ ಎಲ್ಲ ಮನೇಲಿ ಮಾಡ್ಕೊಂಡು ತಿಂದ್ರೆ ಸರಿ, ಈ ಪ್ರಾಸೆಸ್ ಫುಡ್ ಮಾತ್ರ ತರಲೇಬಾರ್ದು ಅಂತ ಒಂದು ಕಾಮನ್ ಕನ್ಸೆಪ್ಷನ್ ಇದೆ. I think overcoming that is a challenge that is there. ಇನ್ನೊಂದು ಬಿಸ್ನೆಸ್ ರಿಲೇಟೆಡ್ ಚಾಲೆಂಜ್ ಏನು ಅಂದ್ರೆ, ಈಗ ತುಂಬಾ ಕಡೆ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಬರ್ತಿರುತ್ತೆ, MSMEಗೆ ಇಷ್ಟು ಫಂಡ್ಸ್ ಕೊಟ್ಬಿಟ್ಟಿದ್ದಾರೆ, ಹಂಗ್ ಮಾಡ್ಬಿಟ್ಟಿದ್ದಾರೆ, ಹಿಂಗ್ ಮಾಡ್ಬಿಟ್ಟಿದ್ದಾರೆ. ಬಟ್ ಎಜುಕೇಟೆಡ್ ಆಗಿ ನಾನು ಸುಮಾರು ಥರದ ಅವೇರ್ನೆಸ್ ಇಟ್ಕೊಂಡು, ಇಟ್ ಹ್ಯಾಸ್ ಬೀನ್ ಅ ಚಾಲೆಂಜಿಂಗ್ ಥಿಂಗ್ ಫಾರ್ ಮೀ ಟು ಗೆಟ್ ಈವನ್ ಅ ಸ್ಮಾಲೆಸ್ಟ್ ಆಫ್ ದ ಲೋನ್ ವಿತೌಟ್ ಅ ಬ್ಯಾಕಿಂಗ್. ಯಾರು ಒಬ್ರು ಸ್ಟ್ರಾಂಗ್ ಆಗಿ ಓಕೆ ನೀನು ಹಿಂಗೆ ಮಾಡಬೇಕು, ನಾನು ಹೆಲ್ಪ್ ಮಾಡ್ತೀನಿ. ಈಗ ನನಗೆ ನಮ್ಮ ಚಿಕ್ಕಪ್ಪ ಹೆಲ್ಪ್ ಮಾಡಿದ್ರು, ಬಟ್ ಅದರ್ವೈಸ್ ಈ ಬ್ಯಾಂಕಲ್ಲಿ ಇದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಇದೆಲ್ಲ ಇಲ್ಲದೇ ಇದ್ರೆ ಇದಾಗೋದಿಲ್ಲ, ಇದೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದು, ಇಟ್ಸ್ ಬಿಕಮ್ ಅ ಬಿಸ್ನೆಸ್ ಆಫ್ ಇಟ್ಸ್ ಓನ್. ದೇರ್ ಆರ್ ಏಜೆಂಟ್ಸ್ ಹೂ ವಿಲ್ ಟೇಕ್ ಇಟ್ ಆಸ್ ಎನ್, ನಿನ್ ಬಿಸ್ನೆಸ್ ಐಡಿಯಾ ಇದೆಯಾ, ನಾನು ಇದೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಡ್ತೀನಿ, ವಿಲ್ ಗೋ ಅಂಡ್ ಗೆಟ್ ದ ಲೋನ್. ಬಟ್ ಅವ್ರು ನಿಜವಾಗ್ಲೂ ಆಮೇಲೆ ಬಿಸ್ನೆಸ್ ಮಾಡ್ತಾರಲ್ವೋ ನಮಗೆ ಗೊತ್ತಿಲ್ಲ. ಸೊ ಆ ಥರ ಕೇಸಸ್ ಎಷ್ಟೊಂದಾಗಿ ಪೀಪಲ್ ಸ್ಕ್ರೂಟಿನೈಸ್ ಯು ಟೂ ಮಚ್. ವೆನ್ ಯು ಗೋ ಟು ಅ ಬ್ಯಾಂಕ್ ಅಂಡ್ ವಾಂಟ್ ಅಪ್ಲೈ ಫಾರ್ ಅ ಲೋನ್, the bank people scrutinize you so much that you kind of get exhausted. ಬೇಡಪ್ಪ, ಒಂದು 5 ಲಕ್ಷ ಲೋನ್ಗೆ ಯಾರು ಇಷ್ಟೆಲ್ಲ ಕಷ್ಟಪಡ್ತಾರೆ? That's been a challenge. And only to a certain extent you can keep putting your personal into the capital. ನಾ ಇನ್ನೊಂದು ಅಷ್ಟೇ ಇನ್ವೆಸ್ಟ್ ಮಾಡ್ತೀನಿ, ಇನ್ನೊಂದಷ್ಟು ನನ್ನ ಕಡೆಯಿಂದ ಮಾಡ್ತೀನಿ ಅಂತ. ಬಟ್ ಮೋಸ್ಟ್ ಆಫ್ ದ ಬಿಸ್ನೆಸಸ್ ರನ್ ಆನ್ ಕ್ರೆಡಿಟ್ ಸಿಸ್ಟಮ್. ಕ್ರೆಡಿಟ್ಟು, ಲೋನು ಇದು ತಗೊಂಡು you'll have to run your business after a certain point in time. But getting that credit is a challenging thing. You need to at least know someone, you need to have some backing or something. That is one challenge. ಏನಪ್ಪ ಅಂದರೆ, ಈ ಬಿಸ್ನೆಸಸ್ ಅಲ್ಲಿ ಈಗ ನಾನು ಒಂದು 25 ಲಕ್ಷ ಇನ್ವೆಸ್ಟ್ ಮಾಡಿರ್ತೀನಿ. ದ ಬಿಸ್ನೆಸ್ ಡಿಮಾಂಡ್ಸ್ ಆರ್ ಸೋ ಮಚ್. ರಾ ಮೆಟೀರಿಯಲ್ ಆಗಲಿ, ಮಷಿನರಿ ಆಗಲಿ ಎಲ್ಲ ಹೆಂಗಿರುತ್ತೆ ಅಂದರೆ, ಮಂತ್ ಆನ್ ಮಂತ್ ರೆವೆನ್ಯೂ ಏನಿರುತ್ತೆ ವಾಪಸ್ ಇನ್ವೆಸ್ಟ್ ಆಗ್ತಾನೆ ಇರುತ್ತೆ. ಸೊ ಅಟ್ ಗಿವನ್ ಪಾಯಿಂಟ್ ಇನ್ ಟೈಮ್ ನನ್ನ ಬ್ಯಾಂಕಲ್ಲಿ ಏನಿದೆ ಅಂದರೆ ಏನೂ ಇರೋದಿಲ್ಲ. ಆ್ಯಂಡ್ ಯು ನೀಡ್ ಮೋರ್ ಆ್ಯಂಡ್ ಮೋರ್ ಕ್ಯಾಪಿಟಲ್. ಮೇ ಬಿ ಅಟ್ one level ರೀಚ್ ಆದಮೇಲೆ ಯು ಕ್ಯಾನ್ ಫೈಂಡ್ ಅನ್ ಇನ್ವೆಸ್ಟರ್, ಯು ಕ್ಯಾನ್ ಫೈಂಡ್ ವೆಂಚರ್ ಕ್ಯಾಪಿಟಲಿಸ್ಟ್ ಹು ಕ್ಯಾನ್ ಇನ್ವೆಸ್ಟ್ ಇನ್ ಇಟ್. ಬಟ್ ಅಲ್ಲಿ ತನಕ ಸಸ್ಟೈನಿಂಗ್ ಅಪ್ಸ್ ಆ್ಯಂಡ್ ಡೌನ್ಸು ಮಾರ್ಕೆಟಲ್ಲಿ ಕೆಲವು ಸಲ ರೆವೆನ್ಯೂ ಇರುತ್ತೆ, ಕೆಲವು ಸಲ ಕಮ್ಮಿ ಆಗುತ್ತೆ, ಜನರು ಒಂದೊಂದ್ಸಲ ಸಿಕ್ಕಾಪಟ್ಟೆ ಕೊಂಡ್ಕೋತಾರೆ, ಕೆಲವು ಸಲ ಕೊಂಡ್ಕೊಳ್ಳಲ್ಲ, ಎಲ್ಲ ನಡೀತಾನೆ ಇರುತ್ತೆ. ಇಟ್ಸ್ ಅ ಸೈನುಸಾಯ್ಡಲ್ ವೇವ್. ಸೊ ಆ ಥರ ಇದ್ದಾಗ ಟು ಸಸ್ಟೈನ್ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಓಕೆ, ಸ್ವಲ್ಪ ಟಫ್ ಅಂತ ಅನ್ನಿಸ್ತಾ ಇದೆ. ನಿಮ್ದೇನಾದ್ರು ಬೇರೆ ಕ್ವಶನ್ ಇದೆಯಾ? ಇಲ್ಲ. ಓಕೆ, ನಾವು ವಂದನಾ ಸಮಾರಂಭ ಶುರು ಮಾಡೋಣ. ಈಗ ಕುಮಾರ ಮುಕುಂದರಿಂದ ಒಂದು ಗಾಯನ. ಸೋ ಮಚ್ ನಮ್ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿದೀರಾ. ಅಷ್ಟರೊಳಗೆ ಇನ್ನು 40,000-50,000 ಪ್ಯಾಕ್ ಫುಡ್ ಮಾರ್ಬೋದಾಗಿತ್ತು. ಅದನ್ನ ನಮ್ ಜೊತೆ
ನಮ್ ಜೊತೆ ಇನ್ವೆಸ್ಟ್ ಮಾಡಿದೀರಾ. ಇಸ್ ಇಟ್ ಓಕೆ, ಯಾರಾದ್ರೂ ನಾನು ಈ ತರ ಫುಡ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? Definitely. ಥ್ಯಾಂಕ್ ಯು And ಸೋ I'm ಮಚ್. ready to extend any kind of support that they need. Absolutely. ಎಂತ ಉದಾರ ಮನಸ್ಸು ಕಂಡ್ರೆ ಬಿಂದು ನಿಮ್ದು. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಥ್ಯಾಂಕ್ ಯು, ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಬ್ಬರಿಗೂ ಹೆದರ್ಸಿಟ್ಟಿದ್ದೀನಿ ಈಗ, ಸೊ ಏನ್ ತಿಂತೀರಾ ಯೋಚನೆ ಮಾಡಿ ತಿನ್ನಿ. ಸಿಂಪಲ್ ಐಸ್ ಹಾಕತ್ತೀನಿ ಅಂದ್ಬಿಟ್ರೆ ಆಗೋಯ್ತು ಅಷ್ಟೇ. ರೀ, ನಮ್ಗೆ ಇದಕ್ಕೆ ಅಡ್ವರ್ಟೈಸಿಂಗ್ ರೆವೆನ್ಯೂ ಬರಲ್ಲ, ಯಾಕ್ರಿ ಅವ್ರ ಹೆಸರು ತೆಗಿತೀರಾ? ಗ್ರೇಟ್, ಥ್ಯಾಂಕ್ಸ್ ಒನ್ಸ್ ಮೋರ್ ಬಿಂದು. ಓಕೆ ವಾಸುಕಿ.